ಫ್ರೆಂಡ್ಸ್ ನಮ್ಮ ಪರಿಗೆ ನೋಡಿ ಫುಲ್ ಎಲ್ಲ ಟ್ರಿಪ್ ಮಾಡ್ಬಿಟ್ಟಿದ್ದೀನಿ ನಾನೇನೆ ಗ್ರೂಮಿಂಗ್. ನಾನು ಈ ರೆಸಿಪಿ ಅವ್ರು ಮಾಡ್ತಾ ಇದ್ರಲ್ಲ, ಸೊ ಅದನ್ನು ನಾನು ನಿಮಗೆ ಶೇರ್ ಮಾಡೋಣ ನಮ್ಮಪ್ಪ ಹಿಂಗೆ ಮಾಡ್ತಾಯಿದ್ರು ಅಂತ ಹೇಳಿ. ನಮ್ಮಪ್ಪನೂ ಕಷ್ಟಪಟ್ಟಿದ್ದಾರೆ, ಕಷ್ಟಪಟ್ಟರೆ ನಾವು ಅಷ್ಟು ಎತ್ತರಕ್ಕೆ ಬೆಳೆದು ನಮ್ಮ ಮದುವೆ ಮಾಡಿ ಕಳಿಸಿ ಮಾಡಿ ಅಂತ ಇರ್ತಾರೆ. ಕುಡಿತು ಅಂತಂದರೆ ಫುಲ್ ಮನೆಯಲ್ಲಿ ಗಲಾಟೆ, ಗಂಡ ಹೆಂಡ್ತಿ ಮಕ್ಳಿಗೆ ನೆಮ್ಮದಿನೇ ಇರೋದಿಲ್ಲ. ಅವ್ರಿಗೆ ಖುಷಿ ಕರ್ಕೊಂಡು ಹೊಸ ಮನೆ ಹತ್ರ ಹೋಗ್ತಾಯಿದ್ದೆ. ಅಲ್ಲೋ ನಾನು ಕೂತಿರೋದು ನೋಡಿ ಸೋಮಲ್ಲಿ. ಟಿ ಶರ್ಟ್ ಬಿಡು. ಕಿಚನ್ ಇದು. ಸೊ ಕಿಚನಲ್ಲಿ ನಾನು ವಿಂಡೋ ಇಡಿಸ್ತಾ ಇದ್ದೀನಿ. ಹತ್ರ ಬಂದ್ವಿ. ನಮ್ಮ ಪಾನಿಪುರಿ ಎಲ್ಲ ಬಂದ್ಬಿಟ್ಟಿದ್ದಾನೆ. ಫ್ರೆಂಡ್ಸ್ ನೋಡಿ ನಮ್ಮ ಆರ್.ಕೆ. ಫ್ಯಾಷನ್ ಸ್ಟುಡಿಯೋ ನಾನು ಹೇಳಿಲ್ಲ ಅವತ್ತು. ಯಾಕೆ ಫ್ರೆಂಡ್ಸ್ ನಮ್ಮ ಪರಿಗೆ ನೋಡಿ ಫುಲ್ ಎಲ್ಲ ಟ್ರಿಪ್ ಮಾಡ್ಬಿಟ್ಟಿದ್ದೀನಿ ನಾನೇನೆ ಗ್ರೂಮಿಂಗ್ ಮಾಡ್ಬಿಟ್ಟಿದ್ದೀನಿ. ಮುಖದ ಹತ್ರ ಗ್ರೂಮಿಂಗ್ ಮಾಡಕ್ಕೆ ಹೋಗ್ಬಿಟ್ಟು ಫುಲ್ ಗ್ರೂಮಿಂಗ್ ಮಾಡಕ್ಕೆ ಬಿಟ್ಟಿದ್ದೀನಿ ನಾನೇನೆ. ತುಂಬ ಕೂದಲಾಗ್ಬಿಟ್ಟಿತ್ತು, ಅದಕ್ಕೇನೆ ಬೆಳೆಯುತ್ತೆ ಇನ್ನ ಅಂತ. ಹಾಂ ನೋಡಿ ಅವಳೆ ಹಾಕಿಸ್ಕೊಳ್ಳೋದು ನೋಡಿ. ಹಾಂ ಹೊರಗಡೆ ಹೋಗಕ್ಕೆ ರೂಢಿ ಆಗ್ಬಿಟ್ಟವಳು ಇವಾಗ. ಅದಕ್ಕೆ ಅವಳೇನೆ ನನಗೆ ಇದು ಅದು ತರ್ತಿದ್ದಂಗೆನೆ ಬೆಲ್ಟ್ ಎಲ್ಲ ಅವಳೇ ಹಾಕಿಸ್ಕೊತಾಳೆ ಆರಾಮಾಗಿ. ಮುಂದೆ ಬಂದು ಕತ್ನ ಹಿಂಗೆ ಕೊಡ್ತಾಳೆ. ಈ ಮಕ್ಕಳು ಬಟ್ಟೆ ಹಾಕ್ಬೇಕಾದ್ರೆ ತಲೆ ಕೊಡ್ತಾರಲ್ಲ, ಹಂಗೆ ತಲೆ ಹಿಂಗೆ ಕೊಡ್ತಾಳೆ. ಅಂದರೆ ಹೊರಗಡೆ ಹೋಗಕ್ಕೆ ಖುಷಿ ಅವಳಿಗೆ. ಹೆಂಗಿದಾಳೆ ಅಂದ್ರೆ ಇವಳನ್ನ ಪರಿನಾ ಅಂತ ಅನ್ಸುತ್ತೆ, ಆ ಲೆವೆಲ್ಗೆ ಅವಳೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆರ್.ಕೆ. ಫ್ಯಾಷನ್ ಸ್ಟುಡಿಯೋ ಅನ್ನೋದೇ ಬರ್ತೀವಿ. ಸಾರಿ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಸಂಡೇ ಬ್ಲಾಗ್ ಇದು. ಏನೋ ಬೆಳಗ್ಗೆ ಎದ್ದು ತಿಂಡಿ ತಿಂದು ಎಲ್ಲರೂ ಇಡ್ಲಿ ಮಾಡಿದ್ದೆ. ತಿಂಡಿ ನಿನ್ನೆ ತರಕಾರಿ ಸಾರು ಮಾಡಿದೆ. ನುಗ್ಗೆಕಾಯಿ, ಗೆಡೆಕೋಸ್, ಆಮೇಲೆ ಬೀನ್ಸ್, ಕ್ಯಾರೆಟ್, ಹೂಕೋಸ್ ಎಲ್ಲ ಹಾಕಿ ತರಕಾರಿ ಸಾಂಬಾರು ಮಾಡಿದೆ. ಬೇಳೆ ಸಾರು ಅಂತ. ಸೊ ಇವಾಗ ಬಂದು ಸಂಡೇ ಅಲ್ವಾ, ಸ್ಪೆಷಲ್. ಬೆಳಗ್ಗೆ ಅದ್ರ ಜೊತೆಗೆ ಇಡ್ಲಿ ಮಾಡಿಕೊಂಡು ತಿಂದಾಯಿತು. ಇವಾಗ ಸಂಡೇ ಸ್ಪೆಷಲ್ ಅಂತ ಚಿಕನ್ ಮಾಡ್ತಾಯಿದ್ದೀನಿ. ಚಿಕನ್ ಮಾಡಿ ತುಂಬ ದಿನ ಆಯಿತು. ಚಿಕನ್ ಯೂಶಲಿ ನಾನು ಜಾಸ್ತಿ ಮಾಡೋದಿಲ್ಲ. ಏನಾರು ಹಂಗೆ ತಿನ್ನಲೇಬೇಕು ಅಂತಂದರೆ ಆರ್ಡ್ರ್ ಮಾಡ್ಕೊಂಡು ತರಿಸ್ಕೊಂಡು ತಿಂದ್ಬಿಡ್ತೀನಿ. ಆದರೆ ಇವತ್ತು ಮನೇಲೇ ಮಾಡೋಣ ಅಂತ ಅನ್ನಿಸ್ತು. ಸೊ ಅದಕ್ಕೋಸ್ಕರ ತರಿಸ್ಕೊಂಡಿದ್ದೀನಿ. ಕುಶಿಮಾ ಇವಾಗ ಮತ್ತು ಯಾರು ಪರಿ, ನಮ್ಮ ಪರಿರಾಲ ಥರ ಇದ್ದಾಳೆ ಅವಳು. ಫುಲ್ ಟ್ರಿಮ್ ಮಾಡಾಕ್ಬಿಟ್ಟಿದ್ದೀನಿ ಅವಳನ್ನ. ಅದಕ್ಕೋಸ್ಕರ ಇವಾಗ ಅವಳನ್ನ ಆಟ ಆಡಿಸ್ಕೊಬರ್ತೀನಿ. ಒಂದು ಸ್ವಲ್ಪ ತೊಗಿ. ಖುಷಿ ಅವಲಿಂದ ಸ್ವಿಂಗ್ ಅಂತ ಹೇಳ್ತಾಳೆ. ಸೊ ಆದ್ದರಿಂದ ಇವಾಗ ಅವ್ರಿಬ್ರು ಆಟ ಆಡೋಕೆ ಹೋಗ್ತಾರೆ. ನಾನು ಬೇಗ ಅಡುಗೆಗೆ ರೆಡಿ ಮಾಡಿಬಿಟ್ಟು ಬೇಗ ಅದು ಏನು ಮಾಡೋಣ ಅಂತ ಗೊತ್ತಾಗ್ತಲ್ಲ ನನಗೆ. ಇವತ್ತು ಹೆಂಗೆ ಅನಿಸುತ್ತೆ ಹಂಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋದನ್ನು ತೋರಿಸ್ತೀನಿ. ಚಿಕ್ಕದಾಗಿ ಒಂದು ಕ್ಲಿಪ್ಪಿಂಗ್ ಹಾಕ್ತೀನಿ. ಫ್ರೆಂಡ್ಸ್ ಏನಂದರೆ ಚಿಕನ್ನಲ್ಲಿ ಚಿಕನ್ನಲ್ಲಿ ನಮ್ಮಪ್ಪ ಮಾಡ್ತಾಯಿದ್ರು. ನಮ್ಮಪ್ಪ ಅಂದರೆ ನನ್ನ ಹುಟ್ಟಪ್ಪ. ಓಕೆ, ಅವರು ಇದನ್ನು ಮಾಡ್ತಾಯಿದ್ರು ಕೆಲವೊಂದು ಟೈಮ್. ಅದನ್ನು ನೋಡಿ ನಾನು ಕಲ್ತಿದ್ದೆ. ಏನಂದರೆ ಅವಾಗೆಲ್ಲ ಕಬಾಬ್ ಅಂತ ಎಲ್ಲ ಮಾಡೋಕ್ಕೆ ಬರ್ತಾ ಇರಲಿಲ್ಲ, ಆಯಿತಾ, ಲಿವರು. ಸೊ ಅವ್ರು ಏನು ಮಾಡ್ತಾಯಿದ್ರು ಅಂದರೆ ಕಬಾಬ್ ಪೌಡರ್ನ ತಂದು ಈ ರೀತಿ ಕಲಸಿ ಮ್ಯಾರಿನೇಟ್ ಮಾಡಿಬಿಟ್ಟು ಆಮೇಲೆ ಈ ರೀತಿ ಎಣ್ಣೆ ಈರುಳ್ಳಿ ಕಾಯಿಸ್ಬಿಟ್ಟು, ಸೊ ಅದಕ್ಕೆ ಈ ಏನು ಮ್ಯಾರಿನೇಟ್ ಮಾಡಿಟ್ಟಿರುವಂತಹ ಚಿಕನ್ನ ಈ ಥರ ಹಾಕ್ತಾಯಿದ್ರು. ಸಿಕ್ಕಾಬಿಟ್ಟೆ ಟೇಸ್ಟ್ ಚೆನ್ನಾಗಿರ್ತಿತ್ತು. ನಂಗೆ ತುಂಬ ಇಷ್ಟ ಆಗ್ತಾಯಿತ್ತು ಅದು ನಮ್ಮಪ್ಪ ಮಾಡೋದು. ಅದಕ್ಕೆ ಇವಾಗ ಯಾಕೋ ನೆನಪಾಯಿತು. ಇವತ್ತು ಫಾದರ್ಸ್ ಡೇ ಅಲ್ವಾ, ಸೊ ಅದಕ್ಕೆ ನಾನು ನಮ್ಮಪ್ಪನ ನೆನಪಿಸ್ಕೊಂಡು ಇವತ್ತು ಅವರು ಅಡುಗೆನೇ ಮಾಡ್ತಿರಲಿಲ್ಲ, ಅವ್ರಿಗೆ ಮಾಡೋಕ್ಕೆ ಬರ್ತಾಯಿರಲಿಲ್ಲ. ಅದರಲ್ಲಿ ಪ್ರಿಪೇರ್ ಮಾಡ್ತಿದ್ದು ಅಂತಂದರೆ ಇದೊಂದೇ ಐಟಮು. ಸೊ ಇದೊಂದೇ ಚಿಕನ್ ಐಟಮು. ಸೊ ಅದಕ್ಕೋಸ್ಕರ ಇವಾಗ ನಾನು ಈ ರೆಸಿಪಿ ಅವ್ರು ಮಾಡ್ತಾಯಿದ್ರಲ್ಲ, ಸೊ ಅದನ್ನು ನಾನು ನಿಮಗೆ ಶೇರ್ ಮಾಡೋಣ ನಮ್ಮಪ್ಪ ಹಿಂಗೆ ಮಾಡ್ತಾಯಿದ್ರು ಅಂತ ಹೇಳಿ. ನೋಡಿ ಇವಾಗ ಇದು ಕಬಾಬ್ ಪೌಡರು, ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಏನು ಬರುತ್ತೆ, ಜಿಂಜರ್ ಗಾರ್ಲಿಕ್, ಅದು ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡಿಟ್ಟಿದ್ದೆ. ಇವಾಗ ಎಣ್ಣೆಗೆ ಹಾಕಿ ಇದನ್ನು ಚೆನ್ನಾಗಿ ಹಂಗೆ ಎಣ್ಣೆನಲ್ಲಿ ಫ್ರೈ ಮಾಡ್ತೀನಿ. ಫಾದರ್ಸ್ ಡೇ ಸ್ಪೆಷಲ್ ಅಂತ ಎಲ್ಲ ಏನು ನಮ್ಮದು ಆ ಥರ ಎಲ್ಲ ಏನೂ ಇಲ್ಲ. ಯಾವತ್ತೂ ನಾವು ಸೆಲೆಬ್ರೇಟ್ ಮಾಡಿಲ್ಲ. ಫಾದರ್ಸ್ ಡೇ, ಮದರ್ಸ್ ಡೇ ಅಂತೆಲ್ಲ ಇತ್ತೀಚೆಗೆ ಬಂದಿರೋದು. ನಮ್ಗೆ ಅವಾಗೆಲ್ಲ ಏನೂ ಅಷ್ಟಾಗಿ ಗೊತ್ತಿರಲಿಲ್ಲ, ಆಯಿತಾ. ಆದರೆ ನನಗೆ ಅಪ್ಪ ತೀರೋಗಿ ಆಲ್ಮೋಸ್ಟ್ ಇವಾಗ 8ರಿಂದ 10 ವರ್ಷ ಆಯಿತು ಅಂತ ಅನಿಸುತ್ತೆ. ಬೇಜಾರಿದೆ, ಆದರೆ ತುಂಬ ಬೇಜಾರು ಅಂತಾನು ಏನಿಲ್ಲ. ಯಾಕೆಂದರೆ ನಮ್ಮಪ್ಪ ಸ್ವಲ್ಪ ಡ್ರಿಂಕ್ಸ್ ಮಾಡ್ತಾಯಿದ್ರು.
ಸೊ ಡ್ರಿಂಕ್ಸ್ ಮಾಡ್ತಾಯಿದ್ರಿಂದ ಮಾಡಬೇಡಿ ಅಂತ ಹೇಳಿದ್ರೆ ಅವರು ಅದನ್ನು ಮಾಡಿನೇ ಅದು ಲಿವರು ಕಿಡ್ನಿ ಹತ್ರ ಡ್ಯಾಮೇಜ್ ಆಗಿ ತೀರೋಗಿತ್ತು. ಸೊ ಅದು ಅವ್ರ ಕೈಯಾರೆ ಮಾಡ್ಕೊಂಡಿದ್ದಲ್ವಾ, ನನಗೆ ಅದು ಇನ್ನೂ ಒಂದು ಸ್ವಲ್ಪ ಬೇಜಾರು ಹಂಗೇನೆ ಇದೆ. ಅವ್ರ ಕೈಯಾರೆ ಮಾಡ್ಕೊತಾರಲ್ಲ, ಅವರಿಗೆ ಅವ್ರನ್ನ ಜಾಸ್ತಿ ನಾವು ನೆನೆಸ್ಕೊಂಡು ಮರುಗಬಾರ್ದು ಅಂತ ಹೇಳ್ಬಿಟ್ಟು ಇದು ಬೇಕು ಅಂತ ಏನೋ ವಿಚಾರಕ್ಕೆ ಸೂಸೈಡ್ ಮಾಡ್ಕೊಳ್ಳೋದು. ಮತ್ತು ಅದನ್ನು ಎಷ್ಟೇ ಕಷ್ಟ ಬಂದರೂ ನಿಭಾಯಿಸ್ಬೇಕೇ ಹೊರ್ತು, ಜೀವನ ಅಂತ ಬಂದಮೇಲೆ ಆ ದೇವರು ಜೀವನ ಅಂತ ಕೊಟ್ಟ ಮೇಲೆ ಅದನ್ನು ನಿಭಾಯಿಸ್ಬೇಕೇ ಹೊರ್ತು ನಾವು ಜೀವನ ಕಳ್ಕೊಬಾರ್ದು ಅಂತ ಹೇಳಿ ನಮ್ಮಪ್ಪ ಅವ್ರ ಕೈಯಾರೆ ಅವ್ರ ಜೀವನ ತಗೊಂಡ್ರು. ಅಂದರೆ ಕುಡ್ದು ನೀವು ನಂಬ್ತಿರೋ ಬಿಡ್ತಿರೋ ನಮ್ಮಪ್ಪ ಹೆಂಗೆ ಅಂದರೆ ಸಾಯೋ ದಿನ ಎಲ್ಲರೂ ನೀರು ಬಿಟ್ಟು ಬಾಯಿಗೆ ನೀರು ಬಿಟ್ಬಿಟ್ಟು ಅವ್ರ ಜೀವ ಹೋದರೆ, ನಮ್ಮಪ್ಪ ಎಣ್ಣೆ ಬಿಡಿಸ್ಕೊಂಡೇ ಜೀವ ಹೋಯ್ತು. ಸೊ ನನಗೆ ಅದು ಇನ್ನೂ ನನ್ನ ಮೈಂಡಲ್ಲಿ ಹಂಗೆ ಕೂತ್ಕೊಬಿಟ್ಟಿದೆ. ಅದಕ್ಕೆ ನಮ್ಮಪ್ಪನ ನಾನು ಅಷ್ಟೊಂದು ಅಂದರೆ ನಮ್ಮಪ್ಪ ಇಲ್ಲ ಅಂತ ಕುರುಗೋದಾಗಲಿ ಮಾಡೋದಾಗಲಿ ಮಾಡಿಲ್ಲ. ಆ ಅಪ್ಪನ ನಾನು ಅಂದರೆ ಹೆಂಗೆ ಅಂದರೆ ಕುಡಿಬೇಕು, ಪ್ರತಿಯೊಬ್ಬ ಮನುಷ್ಯ ಕುಡಿಯೋದು ಅದೊಂದು ಚಟ ಅನ್ನೋದು ಇದ್ದೇ ಇರುತ್ತೆ. ಅದ್ರ ತಕ್ಕನಾಗಿ ನೀವು ಊಟ ಮಾಡಬೇಕು. ನೀವು ಹೆಂಗೆ ಕುಡಿತೀರೋ ಅದ್ರ ತಕ್ಕನಾಗಿ ಒಳ್ಳೆ ಊಟ ತಿಂದರೆ ಅದು ಬ್ಯಾಲೆನ್ಸ್ ಆಗುತ್ತೆ. ಅದು ಬಿಟ್ಬಿಟ್ಟು ನಮ್ಮಪ್ಪ ಹೆಂಗೆ ಅಂತಂದರೆ ಊಟ ತುಂಬಾ ಕಮ್ಮಿ, ಎಣ್ಣೆ ಜಾಸ್ತಿ ಆಗಿಬಿಟ್ಟಿತ್ತು. ಆದ್ದರಿಂದ ಅವ್ರ ಜೀವ ಅವರೇ ಕಳ್ಕೊಂಡಿದ್ರು. ನನಗೆ ಅದು ಇನ್ನೂ ಅದೊಂಥರ ಕೋಪ, ನಿಮ್ಮ ಜೀವ ನೀವೇ ಕಳ್ಕೊಂಡ್ರಲ್ಲ, ನಾವ್ಯಾಕೆ ಕಳಬೇಕು, ನಾವ್ಯಾಕೆ ಕೊರಗಬೇಕು ಅನ್ನೋ ಕೋಪ. ಸೊ ಅದಕ್ಕೋಸ್ಕರ ನಾನು ನಾನು ಇದುವರೆಗೂ ನಮ್ಮ ಅಪ್ಪನ ಫೋಟೋ ಹಾಕೋದಾಗಲಿ ಏನಾದ್ರು ಮಾಡೋದಾಗಲಿ ಯಾವುದೂ ಮಾಡಿಲ್ಲ. ಕುಡ್ದು ನಮ್ಮಪ್ಪ ಅಂತಲ್ಲ, ನಂತರ ತುಂಬ ಜನ ಇರ್ತೀರ ಈ ಥರ ಕುಡ್ದು ಸಾಯೋರಿಗೆ ಏನು ಮಾಡೋಕ್ಕಾಗುತ್ತೆ ಅಲ್ವಾ? ಈ ಥರನೇ ಎಷ್ಟೊಂದು ಜನ ನಂತರ ಇರೋರು ಅಂದರೆ ಹೇಳಿದವರು ಅವ್ರಿಗೂ ಇದೇ ಥರ ಫೀಲ್ ಆಗಿದೆಯಾ ಅಂತ ಹೇಳ್ಬಿಟ್ಟು ನಂಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಂಗಂತೂ ಖಂಡಿತ ಆ ಬೇಜಾರು ಅನ್ನೋದೇ ಇಲ್ಲ ಫ್ರೆಂಡ್ಸ್. ಆದರೆ ನಮ್ಮ ಮಮ್ಮಿ ನನಗೆ ತುಂಬ ಬೇಜಾರು. ನಮ್ಮ ಮಮ್ಮಿಗೆ ತುಂಬ ಕಷ್ಟಪಟ್ಟಿದ್ದಾರೆ, ನಮ್ಮಪ್ಪ ಕಷ್ಟಪಟ್ಟಿದ್ದಾರೆ. ನಮ್ಮಪ್ಪ ಕಷ್ಟಪಟ್ಟಿಲ್ಲ ಅಂತ ಹೇಳ್ತಲ್ಲ, ನಾನು ಕಷ್ಟಪಟ್ಟಿರೋ ತಕ್ಕನಾಗಿ ಅನುಭವಿಸ್ಲಿಲ್ಲ ಯಪ್ಪ. ನಮ್ಮಪ್ಪನೂ ಕಷ್ಟಪಟ್ಟಿರೋಕ್ಕೆ ನಾವು ಅಷ್ಟು ಎತ್ತರಕ್ಕೆ ಬೆಳೆದು ನಮ್ಮ ಮದುವೆ ಮಾಡಿ ಅಂತ ಆಗಿದ್ದು. ಆದರೆ ನನ್ನ ಮದುವೆ ಆದಮೇಲೆ ಸ್ವಲ್ಪ ತುಂಬಾ ಜಾಸ್ತಿ ಆಗ್ಬಿಡ್ತು ಅವ್ರದ್ದು ಡ್ರಿಂಕ್ಸ್ ಎಲ್ಲ. ಮತ್ತು ತುಂಬ ಸಾಲಗಳು ಅದು ಇದು ಅಂತೆಲ್ಲ ಮಾಡಿಬಿಟ್ರು. ಅದು ಹೆವಿ ಇನ್ನೂ ನನಗೆ ಮನಸ್ಸಿಗೆ ನೋವು ಮಾಡಿದಂಥದ್ದು. ನಾನೇನು ಮಾಡೋ ಪರಿಸ್ಥಿತಿನಲ್ಲಿರಲಿಲ್ಲ. ಈ ಕಡೆ ಬಂದರೆ ಅಪ್ಪ ನಾನು ಮದುವೆ ಆಗಿ ಬಂದ್ಬಿಟ್ಟಿದ್ದೆ ಇಲ್ಲಿ ಗಂಡನ ಮನೆಗೆ. ನಾನು ಯಾವುದೇ ರೀತಿ ದುಡಿಯೋ ಥರ ಇರಲಿಲ್ಲ, ಫೈನಾನ್ಷಿಯಲಿ ನಾನು ಹೆಲ್ಪ್ ಮಾಡೋ ಥರನೂ ನನಗೆ ಯಾವುದೂ ಇರಲಿಲ್ಲ. ಇವಾಗಾಗಿದ್ರೆ ಅದ್ರ ಕತೆ ಆದರೆ ಫೈನಾನ್ಷಿಯಲಿ ನಾನು ಕರೆಕ್ಟ್ ಹೆಲ್ಪ್ ಮಾಡಿದ್ದೀನಿ. ನಾನು ಕೂಡ ಅಷ್ಟೇ. ಸುಮಾರು ಅವರು ಮರಿ ವ್ಯಾಪಾರ ಮಾಡ್ತಾಯಿದ್ರು, ಮಟನ್ ಹೇಳ್ದಲ್ಲ ಮರಿ ವ್ಯಾಪಾರ ಮಾಡ್ತಾಯಿದ್ರು ಅಂತ ಹೇಳಿದ್ದೀನಿ ನಿಮ್ಗೆ ಎಷ್ಟೊಂದು ಸರಿ. ನಾನು ಎಷ್ಟೊಂದು ಹೆಲ್ಪ್ ಮಾಡಿದ್ದೀನಿ, ದುಡ್ಡೆಲ್ಲ ಕೊಟ್ಟೆ. ಆ ದುಡ್ಡೆಲ್ಲ ನನಗೆ ವಾಪಸ್ ಕೊಡಲೇ ಇಲ್ಲ. ನಾನು ಫೈನಾನ್ಷಿಯಲಿ ಕರೆಕ್ಟು ಅಂದರೆ ಮದುವೆ ಆಗಿದ ತಕ್ಷಣವೇ ಅಲ್ಲ, ರಕ್ಷಿತ್ ಆಲ್ಮೋಸ್ಟ್ ಒಂದು LKG UKG ಇದ್ದ. ಮದುವೆ ಆಗಿ ಒಂದು 4-5 ವರ್ಷಕ್ಕೇನೋ, 4ನೇ ವರ್ಷಕ್ಕೋ 5ನೇ ವರ್ಷಕ್ಕೋ ಸ್ವಲ್ಪ ಅವಾಗ ನಾವು ಹೆಣ್ಮಕ್ಳು ಗಂಡನ ಮನೇಲಿ ಸ್ವಲ್ಪ ಓಕೆ ಅಡ್ಜಸ್ಟ್ ಆಗ್ಬಿಟ್ಟಿರ್ತೀವಲ್ಲ. ನಾವು ಕೂಡ ಬೇರೆ ಸಪ್ರೇಟ್ ಇದ್ವಿ. ಸೋಮು ನಾನು ರಕ್ಷಿತ್ LKG ಹೋಗ್ತಾಯಿದ್ದ. ಆವಾಗ ನಾನು ಅವ್ರಿಗೆ ಹೆಲ್ಪ್ ಮಾಡಿದ್ದೆ. ಆದರೆ ಅದನ್ನು ಅವರು ಉಳಿಸ್ಕೊಳಕ್ಕಾಗಲಿಲ್ಲ. ರಿಟರ್ನು ಕೂಡ ದುಡ್ಡು ಕೊಡಲಿಲ್ಲ. ನಾನು ಒಂದಷ್ಟು ಅಮೌಂಟ್ ಎಲ್ಲ ಕಳ್ಕೊಂಡೆ. ಆಮೇಲೆ ಪಾಠ ಕಲ್ತ್ಕೊಂಡೆ. ಆಮೇಲೆ ಅವ್ರದ್ದು ಇನ್ನೂ ಜಾಸ್ತಿ ಆಗೋಯ್ತು, ಆ ಚಟ ಅನ್ನೋದು ಜಾಸ್ತಿ ಆಗ್ಬಿಡ್ತು, ಕುಡ್ತದ ಚಟ. ಸೊ ಅದರಿಂದ ಈ ಥರ ಅದು ಯಾಕೆ ಇದನ್ನು ಇವತ್ತಿಷ್ಟು ಶೇರ್ ಮಾಡ್ಕೋತಿದ್ದೀನಿ, ಫಾದರ್ಸ್ ಡೇ ಅಲ್ವಾ. ಸೊ ಅದಕ್ಕೋಸ್ಕರ ನಾನು ಅದಕ್ಕೆ ನಮ್ಮನೆ ನನಗೆ ಈ ಡ್ರಿಂಕ್ಸ್ ಮಾಡೋದು ಅಂದ್ರೇ ಇಷ್ಟ ಇಲ್ಲ. ಡ್ರಿಂಕ್ಸ್ ಮಾಡಬೇಕು, ಅದ್ರ ತಕ್ಕನಾಗಿ ನೀವು ತಿನ್ನಿ ಅಷ್ಟೇ ಹೇಳೋದು ನಾನು. ಇನ್ನು ಸೋಮ್ ವಿಚಾರಕ್ಕೆ ಬಂತು ಅಂತಂದರೆ ಸೋಮ್ಗೂ ಕೂಡ ಅಷ್ಟೇ ಇದೆಲ್ಲ ಏನು ಅಷ್ಟು ಇಷ್ಟ ಇಲ್ಲ. ಸೊ ಮಾಡ್ತಾರೆ ಹೌದು, ಆದರೆ ಬಿಯರ್ ಬಿಟ್ಟರೆ ಇನ್ನೇನು ಅವರು ಅಷ್ಟೊಂದು ತಗೊಳ್ಳಲ್ಲ. ಅದು ಅಪರೂಪಕ್ಕೆ 6 ತಿಂಗ್ಳಿಗೆ ಒಂದು ಸರಿನೂ ಆ ಥರನೇ. ನನಗೆ ಆ ಸ್ಮೆಲ್ ಇರೋರು ಅಂದ್ರೂ ಕೂಡ ನನಗಾಗಲ್ಲ. ನಮ್ಮಪ್ಪ ಬರೀ ಬೀಡಿ ಹೊಡಿ ಎಣ್ಣೆ ಹೊಡಿ ಇದೇ ಮಾಡ್ತಾ ಇದ್ದಿದ್ದು. ಯಪ್ಪ ನಿಜ ಅದೆಲ್ಲ ನೆನಪಿಸ್ಕೊಂಡ್ರೆ ನನಗೆ ಇವಾಗ್ಲೂ ಅಯ್ಯೋ ಬೇಡಪ್ಪ ಜೀವನನೇ ಬೇಡ ಅಂತ ಅನ್ನಿಸ್ಬಿಡುತ್ತೆ. ಆದರೆ ಚಿಕ್ಕ ಹುಡುಗರು ಇರ್ಬೇಕಾದ್ರೆ ಚೆನ್ನಾಗಿತ್ತು ನಮ್ಮ ಲೈಫು. ಇವಾಗ ಆಮೇಲೆ ನನ್ನ ಮದುವೆ ಆದಮೇಲೆ ಅದೇನೋ ಎಷ್ಟೊಂದು ಟೈಪು ಅಂತ ಹೇಳ್ತಾರಲ್ಲ, ಹಂಗಾಗೋಗ್ಬಿಡ್ತು. ಪಾಪ ನಮ್ಮ ಮಮ್ಮಿ ಕಷ್ಟ ಜಾಸ್ತಿ ಆಗ್ಬಿಡ್ತು. ಥರ ತುಂಬ ಅನುಭವಿಸಿದ್ದಾರೆ ನಮ್ಮ ಮಮ್ಮಿ. ನನ್ನ ಮದುವೆ ಆದಮೇಲೆ ಜಾಸ್ತಿ ಕಷ್ಟ ಅನುಭವಿಸಿದ್ದು. ನನ್ನ ಮದುವೆಗೂ ಮುಂಚೆ ನಮ್ಮ ಮಮ್ಮಿ ರಾಣಿ ಥರ ಇದ್ದಿದ್ದು. ಯಪ್ಪ ನನಗೆ ನೆನೆಸ್ಕೊಂಡ್ರೆ ಇನ್ನೂ ಎಷ್ಟು ಖುಷಿ ಅಂತ ಅನಿಸುತ್ತೆ. ಎಲ್ಲ ಅವ್ರವ್ರ ಹಣೆ ಬರ ಅವ್ರವ್ರು ಪಡ್ಕೊಂಬಂದಿರೋದು ಅಂತಾರಲ್ಲ ಹಾಗೆ. ಸೊ ಓಕೆ, ಇಷ್ಟು ಹೇಳ್ಬೇಕಂತ ಅನ್ನಿಸ್ತು. ಆದಷ್ಟು ಯಾರಾದರೂ ಈ ಥರ ನೋಡ್ತಾ ಇದ್ರೆ ಆದಷ್ಟು ನಿಮ್ಮ ತಂದೆ ತಾಯಿಗಳು ನಿಮ್ಮ ಮಾತು ಕೇಳೋ ಥರ ಏನಾದ್ರು ಇದ್ದರೆ, ತಂದೆ ಮಾತು ಕೇಳೋ ಅಣ್ಣ ತಮ್ಮದಿರು ತಂದೆದಿರು ಈ ಥರ ಮಾತು ಕೇಳೋ ಥರ ಇದ್ದರೆ ಅವ್ರಿಗೆ ಈ ಚಟದಿಂದ ಫಸ್ಟು ಮುಕ್ತಿ ಕೊಡಿಸ್ಕೊಳ್ರಿ.
ಇವಾಗ ಏನೇನೋ ಬಂದಿದೆ, ಅದು ಕೊಡ್ಸೋದು ಇದು ಕೊಡ್ಸೋದು ಟ್ರೀಟ್ಮೆಂಟ್ ಅದೆಲ್ಲ ಅದೆಲ್ಲ ಕೊಡ್ಸಿಸಿ ಅದರಷ್ಟು ಕೆಟ್ಟದ್ದು ಇನ್ನೊಂದಿಲ್ಲ. ಈ ಕುಡುಕ್ರು ಇರಬೇಕು, ಪ್ರೊಫೆಷ್ನಲ್ ಕುಡುಕ್ರು ಇರಬೇಕು. ಹಂಗೆ ಇವಾಗ ಕೆಲವರು ಡೈಲಿ ಎಣ್ಣೆ ಹೊಡಿಬೇಕು ಅಂತ ಹೇಳ್ತಾರೆ. ಹಂಗೆ ಹೊಡೆದ್ರೂ ಕೂಡ ನೀವು ಅದ್ರ ತಕ್ಕನಾಗೆ ಅದು ಹೇಳ್ದಂಗೆ ತಿನ್ನಬೇಕು, ಅದ್ರ ತಕ್ಕನಾಗೆ ಹಂಗೆ ಇರಬೇಕು. ಕುಡಿದ್ಯಾ ಹೋಗಿ ಮಲ್ಕೊಂಬಿಡ್ಬೇಕು ಸುಮ್ಮನೆ. ಇನ್ನೂ ಕೆಲವ್ರು ಇರ್ತಾರೆ ಕುಡಿತು ಅಂತಂದರೆ ಫುಲ್ ಮನೆಯಲ್ಲಿ ಗಲಾಟೆ, ಗಂಡ ಹೆಂಡ್ತಿ ಮಕ್ಕಳಿಗೆ ನೆಮ್ಮದಿನೇ ಇರೋದಿಲ್ಲ, ಅವ್ರಿಗೆ ಮಲ್ಗಕ್ಕೆ ಬಿಡಲ್ಲ, ಫುಲ್ ಕ್ವಾಟ್ಲೆ ಕೊಡೋದು, ಈ ಥರನೂ ಕೆಲವರು ಇರ್ತಾರೆ. ಮಾಡೋಕ್ಕಲ್ಲ. ಯಾರಪ್ಪ ಬಂದ್ರ ನಮ್ಮ ಮನೇಲಿ. ಈ ರೀತಿ ನೋಡಿ ಒಂದು ಅರ್ಧ ಭಾಗದಷ್ಟು ಬೆಂದಾದಮೇಲೆ ಇದು ಹೆಂಗೆ ಅಂದರೆ ತಿಂತಾರೆ, ನಿಮಗೆ ಕಬಾಬ್ ಫ್ಲೇವರೇ ಬರುತ್ತೆ, ಆದರೆ ಗ್ರೇವಿ ಆಗಿರುತ್ತೆ ಅಷ್ಟೇ. ಸೊ ಇಲ್ಲಿ ಮಸಾಲೆ ರುಬ್ಕೊಂಡಿದ್ದೀನಿ ನಾನು. ತೆಂಗಿನಕಾಯಿ, ಒಂದು ಟೊಮೊಟೊ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆಲ್ರೆಡಿ ಸ್ವಲ್ಪ ಇತ್ತು, ಇದಕ್ಕೆ ಮ್ಯಾರಿನೇಟ್ ಮಾಡಿಬಿಟ್ಟು ಇನ್ನೊಂದು ಸ್ವಲ್ಪ ಮಿಕ್ಕಿತ್ತಲ್ಲ ಅದನ್ನು ಇದಕ್ಕೆ ಹಾಕಿ ರುಬ್ಬಿದ್ದೀನಿ. ಕಡಲೆ ಎಲ್ಲ ಹಾಕಿಲ್ಲ. ಯಾಕೆ ಗೊತ್ತಾ, ಇದರಲ್ಲಿ ಆಲ್ರೆಡಿ ಕಾರ್ನ್ಫ್ಲೋರ್ ಹಾಕಿರ್ತಾರೆ. ಕಾರ್ನ್ಫ್ಲೋರ್ ಹಾಕಿರೋದಕ್ಕೆ ಆಲ್ರೆಡಿ ಗಟ್ಟಿ ಕನ್ಸಿಸ್ಟೆನ್ಸಿ. ನೋಡಿ ಹಿಂಗೆ ಕೆಲವ್ರು ಮಾಡಿಬಿಡ್ಬೋದು, ಮಸಾಲೆ ಹಾಕೋ ನೆಸೆಸಿಟಿ ಇಲ್ಲ. ನಾನಾಗಿದ್ದಿದ್ರೆ ಇಷ್ಟೇ ಇದು ಮಾಡಿಬಿಡ್ತಾಯಿದ್ದೆ. ಆದರೆ ಇದು ಅದು ಹೇಳ್ದಂಗೆ ನಮ್ಮ ಅಪ್ಪನ ಸ್ಟೈಲಲ್ಲಿ ಮಾಡ್ತಿರೋದ್ರೆ ನಮ್ಮ ಅಪ್ಪ ಹಿಂಗೆ ಮಾಡ್ತಾಯಿದ್ರು, ತೆಂಗಿನಕಾಯಿ ರುಬ್ಬಿಟ್ಟು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ರು. ಸೊ ಅದಕ್ಕೋಸ್ಕರ ಇವಾಗ ನಾನು ಇದನ್ನು ಇದಕ್ಕೆ ಆ್ಯಡ್ ಮಾಡ್ತೀನಿ. ಇವಾಗ ಇದು ಆ್ಯಡ್ ಮಾಡಿದ್ದೀನಿ. ಇದಕ್ಕೊಂದು ಸ್ವಲ್ಪ ನೀರು ಆ್ಯಡ್ ಮಾಡಿ ರುಚಿ ತಕ್ಕಷ್ಟು ಉಪ್ಪು ಹಾಕ್ಬಿಟ್ರೆ, ಸೊ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬೋದು. ಆರಾಮ ಮಾತ್ರ ಸಖತ್ತಾಗಿ ಬರ್ತಾಯಿದೆ, ಯಮ್ಮಿ ಅನಿಸುತ್ತೆ. ನೋಡುವ, ರೈಸ್ ಜೊತೆಗೆ ತಿನ್ಬೋದು, ಚಪಾತಿ ಜೊತೆಗೆ ತಿನ್ಬೋದು, ದೋಸೆ ಜೊತೆಗೆ, ಎಲ್ಲದ್ರ ಜೊತೆಗೂ ಇದು ಚೆನ್ನಾಗಿರುತ್ತೆ. ಸೇಮ್ ಅಂದರೆ ಹೇಳಿದ್ನಲ್ಲ ನಿಮಗೆ, ಸೇಮ್ ಕಬಾಬ್ ಫ್ಲೇವರೇ ಬರುತ್ತೆ ಅಂತ ಹೇಳಿ. ಸೊ ಹಾಗೆ ಎಣ್ಣೆನಲ್ಲಿ ಸ್ವಲ್ಪ ಬರೀ ಕಬಾಬ್ ಅದು ಮ್ಯಾರಿನೇಟ್ ಮಾಡಿಟ್ಟಿದ್ವಲ್ಲ ಚಿಕನ್ನು, ಅದು ಹಾಕಿ ಫ್ರೈ ಮಾಡಿಬಿಟ್ಟು ಆಮೇಲೆ ಈ ಮಸಾಲೆ ಹಾಕೋದ್ರಿಂದ ಚೆನ್ನಾಗಿ ಬರುತ್ತೆ ಟೇಸ್ಟು. ಸೊ ನಿಮ್ಗೆ ಯಾವ ಕನ್ಸಿಸ್ಟೆನ್ಸಿಗೆ ಬೇಕು ನೋಡಿಕೊಂಡು ನೀವು ನೀರನ್ನ ಆ್ಯಡ್ ಮಾಡ್ಕೋಬೋದು. ಇದು ನನಗಿನ್ನೊಂದು ಸ್ವಲ್ಪ ಬೇಯಬೇಕಲ್ವಾ, ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕಿ ಬೇಯಿಸ್ತೀನಿ. ಇನ್ನೊಂದು ಸ್ವಲ್ಪ ಬೇಯಲಿ, ಚೆನ್ನಾಗಿ ಕುದಿ ಬರಲಿ. ಇವಾಗ ಇದಕ್ಕೆ ಲಿಡ್ ಕ್ಲೋಸ್ ಮಾಡೋದು. ಲಾಸ್ಟಿಗೆ ಸ್ವಲ್ಪ ಗಾರ್ನಿಷಿಂಗಿಗೆ ಕೊತ್ತಂಬರಿ ಸೊಪ್ಪು. ಇದಕ್ಕೆ ಯಾವುದೇ ರೀತಿ ಚಕ್ಕೆ ಲವಂಗ ಅದೆಲ್ಲ ಏನೂ ಆ್ಯಡ್ ಮಾಡಿಲ್ಲ. ಸೊ ಜಸ್ಟ್ ಇಷ್ಟೇನೆ, ಸಿಂಪಲ್ಲು. ಓಕೆ, ಇವಾಗ ಇದಕ್ಕೆ ಒಂದು ಲಿಡ್ ಕ್ಲೋಸ್ ಮಾಡಿಬಿಡ್ತೀನಿ ಅಷ್ಟೇ. ಸಂಡೇ ಟೈಮು ಮನೆಗೆ ಕ್ಲೀನ್ ಮಾಡೋಕ್ಕೂ ಬೇಜಾರು, ಕ್ಲೀನ್ ಮಾಡಲಿಲ್ಲ ಅಂತಂದ್ರೂ ಒಂಥರ ಬೇಜಾರು. ಸೊ ಕಂಪ್ಲೀಟ್ ಇವಾಗ ಅಡುಗೆ ಆಯಿತು, ಗ್ರೇವಿ ಆಯಿತು, ಮತ್ತು ರೈಸು ಇವಾಗ ವಿಜಿಲ್ ಆಯಿತು, ಆಫ್ ಮಾಡಿದೆ. ಇನ್ನು ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಬಂದುಬಿಡೋಣ, ಸ್ನಾನ ಮಾಡ್ಕೊಂಡು ಅಂತ ಹೇಳ್ಬಿಟ್ಟು ತೋಡ್ತಾ ಇದ್ದೀನಿ. ಊಟ ಫ್ರೆಶ್ ಅಪ್ ಆಗಿ ನಾನು ನನ್ನ ಮಗಳು ಇಬ್ಬರು ಬರ್ತೀವಿ ಫ್ರೆಂಡ್ಸ್. ಓಕೆ, ಮನೆಯೆಲ್ಲ ಒರೆಸ್ಬಾರ್ದು ಅಂತ ಅಂದ್ಕೊಂಡೆ, ಆದರೂ ಒರೆಸ್ದೆ. ಮತ್ತು ಒಂಥರ ನನಗೆ ಇವಳು ಬೇರೆ ಆಟಾಡ್ತಾಯಿರ್ತಾಳೆ, ಪರಿ ಆಟಾಡ್ತಾಯಿರ್ತಾಳೆ, ಒಂಥರ ಅನಿಸುತ್ತೆ. ಅದಕ್ಕೆ ಮನೇನು ಒಂದು ರೌಂಡ್ ಒರೆಸ್ಕೊಂಡು ಬಂದುಬಿಟ್ಟೆ. ನಿನ್ನೆ ಬೇರೆ ಚೆನ್ನಾಗಿ ಮಳೆ ಬಂತು, ಬಾಲ್ಕನಿ ಬೇರೆ ಎಲ್ಲ ಗಲೀಜಾಗ್ಬಿಟ್ಟಿತ್ತು, ಬಾಲ್ಕನಿ ಇದೆಲ್ಲ ಒರೆಸ್ಕೊಂಡು ಬಂದೆ. ಓಕೆ, ಮತ್ತೆ ಸ್ನಾನ ಮಾಡ್ಕೊಂಡು ಮತ್ತೆ ಸಿಗ್ತೀನಿ. ಅಂತೂ ಫ್ರೆಶ್ ಅಪ್ ಆಯಿತು. ಫ್ರೆಶ್ ಅಪ್ ಆದರೆ ಬೆವ್ರು ನೋಡಿ ಫ್ರೆಂಡ್ಸ್, ಅಷ್ಟೊಂದು ಮಳೆ ಬಂದಿದೆ, ಬಿಸಿಲು ಇವತ್ತೇನು ಅಷ್ಟೊಂದು ಇಲ್ಲ. ನಾನು ಸ್ವಲ್ಪ ಬೆವರು ಸಿಕ್ಕಾಗ್ಬಿಟ್ಟೆ, ಬೆವ್ತು ಆಯಿತು. ಖುಷಿಯಾಗಿ ಹೊಟ್ಟೆ ಹಸ್ವಾಗ್ತಾಯಿದ್ದಂತೆ, ಊಟ ಮಾಡಿಸ್ಬಿಡ್ತೀನಿ. ಹೇಗೆ ಬಂದಿದೆ ಅಂತ ತೋರಿಸಿಲ್ಲ. ಇರ್ತಿ ಬಂದಿದೆ ಗ್ರೇವಿ, ಅದು ತಣ್ಣಗೆ ಆಗ್ತಾ ಗಟ್ಟಿ ಆಗುತ್ತೆ. ಸೊ ಈ ಕಡೆ ರೈಸ್ ಮಾಡಿದ್ದೀನಿ, ನೆನ್ನೆ ಮಾಡಿ ತರಕಾರಿ ಸಾಂಬಾರು ಕೂಡ ಅಲ್ಲೇ ಇದೆ. ಆಗೋಗುತ್ತೆ. ಇನ್ನೇನು ನಮ್ಮನೆ ಇವತ್ತಿನ ಊಟ ಏನು ಟೆನ್ಷನ್ ಇಲ್ಲ. ಸಂಜೆಗೆ ಚಪಾತಿ ಇಲ್ಲ ಮುದ್ದೆ ಏನಾದ್ರು ಮಾಡ್ಕೊಬೋದು. ರೈಸು ವಿಜುಲು ಕೂಡ ತಣ್ಣಗೆ ಆಗಿದೆ. ಬಿಸಿ ಊಟ ರೆಡಿ ಫ್ರೆಂಡ್ಸ್. ಇದಕ್ಕೊಂಚೂರು ತುಪ್ಪ ಹಾಕಿ ಒಂದು ಸ್ವಲ್ಪ ಲೈಟಾಗಿ ಉಪ್ಪು ಹಾಕಿದ್ದೀನಿ, ಯಾಕಂದರೆ ಅವಳು ಜಾಸ್ತಿ ಸಾಂಬಾರು ಗ್ರೇವಿ ಏನು ತಿನ್ನಲ್ಲ. ಸೊ ಅದಕ್ಕೋಸ್ಕರ ರೆಡಿ. ಶಿಮಾ ಮಮ್ಮಗೆ ತಿನ್ನಿಸ್ಲಾ? ಮೇಡಮ್ ವೆಯ್ಟ್ ಮಾಡ್ಕೊಂಡು ಕೂತವ್ರೆ, ನಮ್ಮ ಪರಿ ಮೇಡಮ್ ಅವರು ವೆಯ್ಟು. ಸೌಂಡ್ ಕಮ್ಮಿ ಮಾಡ್ತೀರಾ? ಬರ್ತೀರಾ? ಬನ್ನಿ, ಕುತ್ಕೊಬನ್ರಿ, ಇಲ್ಲಿ ತಿನ್ನಿಸ್ತೀನಿ, ಕುತ್ಕೊಬಂದ್ರಿ. ಬೇಡವಾ? ನಾವು ಊಟ ಮಾಡ್ಕೊಳ್ಳ ಹಂಗಾರೆ? ಓಕೆ. ಇವಾಗ ಬಂದು ಖುಷಿ ಕರ್ಕೊಂಡು ಹೊಸ ಮನೆ ಹತ್ರ ಹೋಗ್ತದೆ. ಅಲ್ಲೋ ನಾನು ಕೂತಿರೋದು ನೋಡಿ ಸೋಮಲ್ಲಿ. ಟಿ ಶರ್ಟ್ ಬಿಡು. ಒಂದು ರೌಂಡ್ ನಮ್ಮ ಮನೆ ಹತ್ರ ಹೋಗ್ಬರೋಣ ಅಂತ ಕೆಲಸ ನಡೀತಾ ಇದೆ. ಸೊ ಅದಕ್ಕೋಸ್ಕರ ಹೋಗ್ಬೇಡ ಅಂತ ಹೊರಟಿದ್ದೀವಿ ಫ್ರೆಂಡ್ಸ್. ಓಕೆ ಹೋಗೋಣ. ಲೆಟ್ಸ್ ಗೋ ಖುಷಿ, ಲೆಟ್ಸ್ ಗೋ. ಮಗು ನೋಡಿ ಒಂದೇ ಕಡೆ ಕೂತ್ಕೊಂಡ್ರೆ ದತ್ತರ ಎಲ್ಲರೂ ಒಂದು ಅಪ್ಪಂದ್ರೆ ಉದ್ರಕೊಂತಾಳೆ. ನಾನು ಇವಾಗ ನೋಡ್ತಾ ಇದ್ದೀನಿ. ಇಲ್ಲಿ ನೋಡಿ
ಕಡೆ ಕಾಲಿನ ಕಡೆ ಕೂತೈತೆ. ಯಪ್ಪ ಏ ಸುಬಕ ಭಾರಿ ಇದೆ. ನಿಮ್ಮ ಅಪ್ಪ ಮುಂದೆ ಕೂತವ್ರು, ತುದಿ ಕೂತವ್ರಲ್ಲಿ. ತುದಿ ಕೂತವ್ರು ನಿಮ್ಮಪ್ಪ. ಅಯ್ಯೋ ಒಳ್ಳೆ ಕತೆ ಹುಡುಗಿ. ಇಳಿ ಸುಬಕ, ಅಲ್ಲಿ ನೋಡಿ. ಯಪ್ಪ ಏನು ಮಕ್ಕಳು ನಗು ಬರುತ್ತೆ. ಇಳಿಯೇ ಕೆಳಗೆ ಲೇ, ಕೀಳ್ಬೇಡ ಅದು. ಹಾಂ ಹಾಂ ಅಪ್ಪ ಅಲ್ಲಿ ಮಣ್ಣು ತೆಗ್ದವ್ರೆ ಒಬ್ಬಡ ನಮ್ಮ ಪರಿ ಕೀಚ್ಬಿಟ್ಲು ಇಲ್ಲಿ. ಎಂತ ಮಾಡ್ತಾ ಇದೆಯಾ? ಎಲ್ಲ ಟೆಸ್ಟ್ ಮಾಡ್ತಾಳೆ ನನ್ನ ಮಗಳು. ಏನೇನಾಗೈತೆ, ಏನೇನು ಮುಟ್ಟೈತೆ ಅಂತ ಎಲ್ಲ, ಏನೇನು ಬಿದ್ದೈತೆ ಎಲ್ಲ ಎತ್ಕೊಳ್ಳೋದು. ಹಾಂ ಪಿ ವರ್ಕ್ ಎಲ್ಲ ನಡೀತಾ ಇದೆ. ಸೊ ಅದನ್ನು ನೋಡೋಕ್ಕೆ ಅಂತ ಬಾ ಬಾ. ಫುಲ್ಲು ಸ್ಟೇರ್ ಕೇಸ್ ವರ್ಕ್ ಎಲ್ಲ ಕಂಪ್ಲೀಟ್ ಆಗಿದೆ ಫ್ರೆಂಡ್ಸ್. ನೋಡಿ ಫುಲ್ ಕಂಪ್ಲೀಟ್ ಆಗಿದೆ ಎಲ್ಲ ಹಾಕಿ. ಈ ಥರ ಏನಂತಾರೆ ಸಮಿತಿಗೆ ಇದೆಲ್ಲ ವರ್ಕ್ ಆಗಿದೆ. ಅದು ಪಟ್ಟಿ ಎಲ್ಲ ಹಾಕ್ತವ್ರೆ. ಇನ್ನು ಹಾಂ ಹಾಂ ಸ್ವಲ್ಪ ಇದು ಮಾಡಬೇಕು. ಏನಂತಾರೆ ಇದಕ್ಕೆ? ಸ್ಕರ್ಟಾ ಹುಡ್ಕೊಂಡ್ರ ತಪ್ಪು ಅಂತ ತಲೆಗೆ. ಹಾಂ ಓ ಹಿಂಗೆ ಹತ್ತತಾನ, ಹಿಂಗೆ ಹತ್ತತ ರಪ್ಪ ಅಂತ ಹಿಂಗೆ ಹೊಡ್ಕೊಳ್ಳೋದು. ಮೈಗಳು ಮೈಗಳು ಇಲ್ಲೆಲ್ಲ ನಡೀತಾ ಇದೆ ಕೆಲಸ. ಹಾಂ ಬೇಬು, ಇದು ಯಾರ ರೂಮು? ಇದು ನಂದು ಮನೆನಾ? ಇದು ನಿಂದು ಮನೆ ಅಂತೆ. ಸೊ ಯಾವುದು? ಒಂದೊಂದು ರೂಮ್, ಒಂದೊಂದು ಬಾತ್ರೂಮು, ಒಬ್ರೊಬ್ರು ಮನೆನಾ? ಹಾಂ ಇದಕ್ಕೆ ಹಾಕಿಲ್ಲ ಇನ್ನು. ಇದು ನೋಡಿ ಈ ಥರ ಇದೆ ನಮ್ಮದು ಫ್ಲೋರು. ಚೆನ್ನಾಗಿದೆ. ಇದೆಲ್ಲ ನೀಟ್ ಆದಮೇಲೆ ಗೊತ್ತಾಗುತ್ತೆ. ಫುಲ್ ಮ್ಯಾಟು ಫ್ರೆಂಡ್ಸ್, ಎಲ್ಲ ಫುಲ್ ಮ್ಯಾಟ್ ಹಾಕ್ಸಿರೋದು ನಾವು, ಕಂಪ್ಲೀಟ್ ಮ್ಯಾಟು. ಇಲ್ಲೂ ಅಷ್ಟೇನೆ. ಇದೆಲ್ಲ ಹಾಕ್ಬಿಟ್ಟು ಅದ್ರ ಮೇಲೆ POP ಏನದು ಅದು ಹಾಕಿರೋದು, ಗಲೀಜು ಆಗಬಾರ್ದು ಅಂತ ಹೇಳಿ ಫುಲ್ ವುಡ್ ಫಿನಿಶಿಂಗ್ ಎಲ್ಲ ಹಾಕಿದ್ದೀವಿ. ಅದು ಬಂದು ಬಾಲ್ಕನಿ ಬರುತ್ತೆ. ಲಾಸ್ಟ್ ಟೈಮ್ ತೋರಿಸಿದ್ದೆ ಬಾಲ್ಕನಿ. ಇಲ್ಲಿ ಎಲಿವೇಶನ್ ಬಂದಮೇಲೆ ಇಲ್ಲಿ ಎಷ್ಟು ಚೆನ್ನಾಗಿ ಎಷ್ಟು ಅಗಲ ಬಂದಿದೆ ಅಂತಂದರೆ, ಇದು ನೀಟಾಗಿ ಇಲ್ಲೇ ಪಾಟ್ಗಳು ಇಟ್ಕೋಬೋದು. ಇಲ್ಲಿ ಗ್ಲಾಸ್ ಬರುತ್ತೆ ಆದರೂ ಹೈಟಾಗಿ, ಆದರೂ ಚೆನ್ನಾಗಿದೆ, ಆರಾಮಾಗಿದೆ. ವೀಡಿಯೋದಲ್ಲಿ ಏನಂದರೆ ಸ್ವಲ್ಪ ಕಮ್ಮಿ ಥರನೇ ಫೀಲ್ ಕಾಣಿಸುತ್ತೆ ಜಾಗ ಎಲ್ಲ, ಸ್ಪೇಸು. ಇದು 5 ಅಡಿ ಏನೋ ಇದೆ ಅನಿಸುತ್ತೆ ಇದು ಕಂಪ್ಲೀಟಾಗಿ. ನೋಡಿ ಖುಷಿಮಾ, ಅಪ್ಪಗೆ ಹ್ಯಾಪಿ ಫಾದರ್ಸ್ ಡೇ ಹೇಳ್ದ್ಯಾ? ಅಪ್ಪಗೆ ಹೇಳು ಹ್ಯಾಪಿ ಫಾದರ್ಸ್ ಡೇ ಅಪ್ಪ ಅಂತ ಹೇಳಲಿ. ಅಲ್ಲಿ ಹೇಳಿ ಅಪ್ಪಗೆ. ಅವ್ರು ಇನ್ನೊಬ್ರು ಜಾಯ್ನ್. ನನಗೆ ಬೇರೆ ಯಾವ ನಾಯಿಗಳು ಏನಾರು ಹಿಂಗೆ ಅನ್ಕೊಂಡು ಬರೋದು ನೋಡಿದ್ರೆ ನಂಗೆ ನನ್ನ ಪರಿನೇ ಹಿಂಗೆ ಅಪ್ಕೊಂಡ್ಬಿಡ್ತಾಳೆ. ಅವಾಗ ಬಿಟ್ಟು ಬಂದಿದ್ದೀವಲ್ಲ ಅನ್ನೋ ಥರ ಫೀಲ್ ಶುರು ಆಗುತ್ತೆ. ಈಗೆಲ್ಲ ಎಲ್ಲ ಪ್ಯಾಚಸ್ಗಳೆಲ್ಲ ಏನೇನಿದ್ವೋ ಅದೆಲ್ಲ ಕಂಪ್ಲೀಟು ಇದು ಮಾಡ್ತವ್ರೆ. ಇನ್ನೊಂದು 2 ದಿನದಲ್ಲಿ ಎಲಿವೇಶನ್ ಕಂಪ್ಲೀಟ್ ಆಗ್ಬೋದು. ಆದರೆ ನಾನು ನಿಮಗೆ ವೀಡಿಯೋದಲ್ಲಿ ತೋರಿಸ್ತೀನಿ, ಓಕೆನಾ? POP ವರ್ಕಿಂಗೆಲ್ಲ ಇಲ್ಲೆಲ್ಲ ಡಿಸೈನ್ ಮಾಡ್ಕೊಂಡು, ನಾನು ತುಂಬ ಸಿಂಪಲಾಗಿರಿ, ತುಂಬ ಹೆವಿ ಬೇಡ ಅಂತ ಹೇಳಿದ್ದೀನಿ. ಈ ಥರ ಸಿಂಪಲ್ಲಾಗೇ ಮಾಡಿಸ್ತಾ ಇದ್ದೀನಿ. ನೋಡಿ ಎಲ್ಲ ಸಿಂಪಲ್ಲಾಗೇನೆ. ಯಾಕುಸು ಏಟ್ ಕೊಡ್ತೀನಿ ನಿಂಗೆ, ಬಾಯಿ ಕಡೆಯಲ್ಲಿ ಹೇಳಿದ ಮಾತೇ ಕೇಳಲ್ಲ ನೀನು. ಸೊ ನೋಡಿ ಇಲ್ಲೆಲ್ಲ ಇವಾಗ ಇದೆಲ್ಲ ಕಟ್ಕೊಂಡಿದ್ದಾರೆ. ಪಟ್ಟಿ ಹಾಕೋಕ್ಕೆ ಅನಿಸುತ್ತೆ. ನೋಡ್ಬೇಕು ಪಟ್ಟಿ ಎಷ್ಟು ದಿನ ಮಾಡ್ತಾರೆ ಏನಿರುತ್ತೆ ಅಂತ ಒಂಚೂರು ನೋಡಬೇಕು. ನಿಧಾನ ನಿಧಾನ. ನಿನಗೆ ಚಿಕ್ಕದೆ ನಡಿ ಸುಬ್ಬ. ಕಿಚನ್ ಇದು. ಸೊ ಕಿಚನಲ್ಲಿ ನಾನು ವಿಂಡೋ ಇಡಿಸ್ತಾ ಇದ್ದೀನಿ. ವಿಂಡೋ ಬೇಕು. ಇಲ್ಲಿ ಗ್ಯಾಸ್ ಇದು ಬರುತ್ತೆ ಸ್ಟವ್ವು. ಇಲ್ಲಿ ಒಂದು ಚಿಕ್ಕದಾಗಿ ವಿಂಡೋ ಇಡಿಸ್ತಾ ಇದ್ದೀನಿ. ಸೊ ನೀವು ಸಜೆಸ್ಟ್ ಮಾಡಿ ಇಡಿಸ್ಬೋದಾ ಬೇಡವಾ ಅಂತ ಹೇಳ್ಬಿಟ್ಟು ಒಂದು ಸಜೆಸ್ಟ್ ಮಾಡಿ ನೀವು ನನಗೆ. ಯಾಕೆಂದರೆ ಸುಮಾರು ಜನ ಇಡಿಸಿ ಅಂತಾರೆ, ಚೆನ್ನಾಗಿ ಬರುತ್ತೆ, ಆ ಕಡೆಯಿಂದ ಬೆಳಕು ನಮ್ಗೆ ಹಿಂಗೆ ಬರುತ್ತೆ ಅಂತ. ಇದು ಯುಟಿಲಿಟಿ ಏರಿಯಾ, ಓಕೆ, ಯುಟಿಲಿಟಿ ಏರಿಯಾ ಹಿಂಗೆ ಬರುತ್ತೆ ಅಂತ ಹೇಳ್ತಾರೆ. ಸೊ ಆದರೆ ಇಟ್ಕೊಳ್ಳಿ.
ಕಿಚನು ಇದು ಬಂದು ಯೂನಿಯನ್ ಟಿವಿ. ಸೊ ಇನ್ನು ಅದೇ ಕಿಟಕಿ ಸುಮಾರು ಜನ ಬೇಕಾದ್ರೆ ಹೇಳ್ತಾರೆ, ಸುಮಾರು ಜನ ಬೇಡ ಅಂತ ಹೇಳ್ತಾರೆ. ನನಗೆ ಸ್ವಲ್ಪ ಕನ್ಫ್ಯೂಸ್ ಇದೆ. ಆದರೆ ಬೆಳಗ್ಬೇಕು ಅಂತ ಹೇಳಿದ್ರೆ ನಾನು ಎಸ್ಸಿದ್ದೀನಿ ಇವಾಗ ಸದ್ಯಕ್ಕೆ. ನೋಡಬೇಕು, ಆದರೆ ಮಾಡ್ತಾ ಇದ್ದಾರೆ, ಕಿಟಕಿ ಬೇಕು ಅಂತಲೇ ಮಾಡ್ತಾ ಇದ್ದಾರೆ. ನೋಡೋಣ ಹೇಗೆ ಬರುತ್ತೆ ಅಂತ ಹೇಳಿ. ಇದೆಲ್ಲ ಇನ್ನೂ ಫ್ಲೋರ್ ಇದು ಇಂಟೀರಿಯರ್ ಅಂದರೆ ಇದು ಬಂದು ಇನ್ನೂ ಹೈಟ್ ಬರಬೇಕು. ಮಡ್ಡಿ ಎಲ್ಲ ಹಾಕಿಲ್ಲ. ಸೊ ಮಡ್ಡಿ ಎಲ್ಲ ಹಾಕಿದ್ರೆ ಹೈಟ್ ಬರುತ್ತೆ ಇಲ್ಲಿ ಕಂಪ್ಲೀಟಾಗಿ. ಸೊ ಹಾಕಬೇಕು, ಅವಾಗ ನಮಗೆ ಫ್ಲೋರು ಲೆವೆಲೆಲ್ಲ ಗೊತ್ತಾಗುತ್ತೆ ನೀಟಾಗಿ ಏನು ಅಂತ. ನೋಡೋಣ ಮಾಡ್ತೀನಿ. ಇಲ್ಲೂ ಒಂದು ವಿಂಡೋ ಬರುತ್ತೆ, ಆ ಕಡೆ ನೋಡಿ ಜಸ್ಟ್ ಸಾಕು ಅನ್ಸುತ್ತೆ. 10 ಇದೆ ಟೋಟಲ್, 10 ಫೀಟ್ ಇದೆ. 10ಗೆ 10 ಬರುತ್ತೆ, ಒಂದು ರೂಮ್ ಇದ್ದಂಗೆ ಸಾಕಂತ ಅನ್ಸುತ್ತೆ. ಖುಷಿ ಬಾ ಮುದ್ದು. ಅಲ್ಲಿ ಇವಳು ಕಸಾಯಕ್ಕೆ ಅಂತ ಇವಳು ಕರ್ಕೊಂಬರ್ಬೇಕು ಅಷ್ಟೇ ಇಲ್ಲಿಗೆ ಬಂದರೆ. ಅದಕ್ಕೆ ಇವಳು ಬರೋದು ಮೇಯ್ನು. ಹಾಂ ಬನ್ನಿ. ಚಿಪ್ಸ್ ಇಲ್ಲಿ ಬಂದರೆ ಚಿಪ್ಸ್ ಓಕೆ ಹೊರಡೋಣ. ಹೊಂಬ ಇಲ್ಲಿ ಬಂದು ರೈನ್ ವಾಟರ್ ಹಿಂಗ ಬರುತ್ತೆ. ಏನು ಸೋಮ್ ಇದು ಹೇಳಿ ಸೋಮ್, ಎಕ್ಸ್ಪ್ಲೇನ್. ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡ್ತಾ ಇರೋವಂಥದ್ದು. ರೀಚಾರ್ಜ್ ಕೂಡ, ಬೋರ್ ರೀಚಾರ್ಜಾ? ಓಕೆ. ಇದು ಫುಲ್ಲು ಒಂಥರ ಈ ಊರ ಕಡೆ ಪಿಟ್ಟು ತೆಗಿತಾರಲ್ಲ. ಹಾಂ, BWSSB ನೀರು ಕಾವೇರಿ ವಾಟರ್ಗೆ ಕೊಡಲ್ಲ. ಇದು ಇವಾಗಂತೂ ಕಂಪಲ್ಸರಿ. ಇದು ರೈನ್ ವಾಟರ್ ಪಿಟ್ಟು ಕಾಣಿಸ್ತಾ ಇದೆ. ಊರ ಕಡೆ ಎಲ್ಲ ಟಾಯ್ಲೆಟಿಗೆ ಪಿಟ್ಟು ತೆಗಿತಾರಲ್ಲ, ಹಂಗೆ ಇವಾಗ ರೈನ್ ವಾಟರ್ ಹಾರ್ವೆಸ್ಟಿಂಗಿಗೆ ಪಿಟ್ಟು ತೆಗ್ದಿರೋ ಅಂಥದ್ದು. ಮಳೆ ನೀರೆಲ್ಲ ಸಂಕೋಗ್ಬೇಕು ಅಂತ. ಇನ್ನೊಂದ್ಸರಿ ಅಪ್ಪಿ ತಪ್ಪಿನೂ ಕರ್ಕೊಂಬರೋದು ಬೇಡ ಅವಳನ್ನ. ಈ ಮನೆಗೆ ಬಂದರೂ ಅವಳನ್ನ ಕರ್ಕೊಂಬರೋದು ಬೇಡ, ಅಪಾರ್ಟ್ಮೆಂಟಲ್ಲೇ ಬಿಟ್ಟು ಬರೋಣ. ಅಪಾರ್ಟ್ಮೆಂಟಲ್ಲೇ ಇರೋ ಖುಷಿ ನೀನು. ಹಾಂ ಅದಾಯ್ತಾ? ಬಂದು ಬರೀ ಕಸ ಹೇಳ್ತಾರ, ಬರೀ ಎಲ್ಲ ಕಸ ಆಯ್ತಾಳೆ ಇಲ್ಲಿ ಮನೆಗೆ ಬಂದು. ಹಾಂ ಇಷ್ಟು ದಿನ ಇರಲಿ, ಇವಾಗ ತೆಗ್ದಿರೋದು ಮಳೆ ಬೇರೆ ನೆನೆ ಚೆನ್ನಾಗಿ ಬಂತಲ್ಲ, ಸಿಕ್ಕಾಬಟ್ಟೆ ಗಲೀಜಾಗ್ಬಿಟ್ಟೈತೆ ಮುಂದೆಗಡೆ ಅಂತ ಕತೆ. ಯಾವಾಗ ಮುಗಿದು ಓಡಿ ಕೂತಿರೋದು ನೋಡಿ. ಮತ್ತೆ ನಂಗೆ ಅವಳು ನೋಡಿದಾಗೆಲ್ಲ ನಗು ಬರುತ್ತೆ. ಒಂದು ಕಡೆ ಕೂತೈತೆ ಸೋಮದು. ಚಿಪ್ಸ್ ಬೇಕಂತೆ ನಮ್ಮದು ಮಗುಗೆ. ಹಾಂ ಖಾರ ಐತಂತೆ, ಅದ್ರಲ್ಲಿ ಬೇಡ. ಚಿಪ್ಸು ಕೊಡಿ ಒಂದು. ಇಲ್ವಾ? ಸಾಲ್ಟ್ ಚಿಪ್ಸ್ ಕೊಡಿ. ಯಾವುದು ಹೊಡ್ತವ್ರೆ? ಅದು ಯಾವುದು ಕಂಪ್ನಿ? ಲೇಸ್ ಇಲ್ವಾ? ಯಾಕೆ ನೀವೆಲ್ಲ ನಂದಿನಿ ಹಾಲಿಡಲ್ಲ, ಲೇಸ್ ಇಡಲ್ಲ? ಇದು ಅಲ್ಲೋದ್ರು ಬಂದ್ವಿ. ಓ ನಮ್ಮ ಪಾನಿಪುರಿ ಎಲ್ಲ ಬಂದ್ಬಿಟ್ಟಿದ್ದಾನೆ ಭಯ್ಯ. ಹಾಂ ಶಾಪ್ ಹತ್ರ ಬಂದ್ವಿ. ಹಾಂ ಹೋಟೆಲ್ ಓಪನ್ ಮಾಡಿದಾರಲ್ಲ. ಸೊ ಇದು ಇಂಟೀರಿಯರ್ ನಾವು ಇನ್ನೂ ಬಿಚ್ಚಿರಲಿಲ್ಲ ಫ್ರೆಂಡ್ಸ್, ಯಾರೂ ತೊಗೊಂಡ್ಲಿಲ್ಲ ಅಲ್ಲ, ಅದಕ್ಕೆ ಇವಾಗ ಇದನ್ನು ನೋಡೋಣ ಅಂತ ಬಂದೆ. ಎಲ್ಲ ಹೋಗಿ ಬಿಚ್ತಾ ಇದ್ದಾರೆ, ನಡೀತಾ ಇದೆ ಫ್ರೆಂಡ್ಸ್. ಎಲ್ಲ ತೆಗಿಯೋದೈತಲ್ಲ. ಗೊಂಬೆ ಅಂತ ಖುಷಿ ಸ್ಲಿಪ್ಪರ್ ಹಾಕ್ಬಿಟ್ಟು ಬಂದೆ. ಓ ನನ್ನ ಮಗ ಶಾಪಿಗೆ ಬರುವಾಗ ಒಳಗಡೆ ಎಲ್ಲ ಸ್ಲಿಪ್ಪರ್ ಬಿಟ್ಟು ಬರ್ತೈತಲ್ಲ, ಅದಕ್ಕೆ ಹಂಗೆ ಅನ್ಕೊಂಡು ಬಿಟ್ಟು ಬಂದ್ಬಿಟ್ಟೈತೆ. ಮಳೆ ಇದೆ. ಓ ಏನು ಸ್ಪೇಷಿಯಸ್ ಆಗಿ ಕಾಣುತ್ತೆ ಸುಮ್ ತೆಗೆದ್ಮೇಲೆ. ಫ್ರೆಂಡ್ಸ್ ನೋಡಿ ನಮ್ಮ RK ಫ್ಯಾಷನ್ ಸ್ಟುಡಿಯೋ ನಾವು ಹೇಳಿಲ್ಲ ಅವತ್ತು ಲಾಸ್ಟ್ ಜೊತೆ ವೇಸ್ಟಿನ ಏನಕ್ಕೆ ಬರಲ್ಲ ಆಗ್ತದೆ, ಬೇಜಾರಾಗ್ತದೆ ನೋಡಿ. ಎಲ್ಲ ಇದೆಲ್ಲ ಅದಕ್ಕೆ ಕವರ್ ಹಾಕೊಂಡು ಎಲ್ಲರೂ ಕೇಳಬೇಕು ಆಗುತ್ತಾ ಅಂತ. ಅಯ್ಯೋ ನೋಡ್ಬೇಕು ಇದು ಆಗುತ್ತಾ ಏನು ಅಂತ ಕೇಳ್ಬೋದು. हेलो हाँ हाँ मैं कॉल करता हूँ, मैं बिजी हूँ, मैं बाहर हूँ. ಫ್ರೆಂಡ್ಸ್ ಹಾಗೆ ಏನಂತಂದ್ರೆ
ಇದು ಇಂಟೀರಿಯರ್ ಏನಿದೆ ನಾವು ಅದೆಲ್ಲ ಫುಲ್ ರಿಮೂವ್ ಮಾಡ್ತಾ ಇದ್ದೀವಿ. ನಿಮ್ಗೆ ಅಂದರೆ ಸುಮ್ಮನೆ ನಿಮ್ಗೆ ಯಾವ್ದಾದ್ರು ಏನಾದ್ರು ಮೆಡಿಕಲ್ ಸ್ಟೋರು ಇಲ್ಲ ಅಂತಂದರೆ ನೀವು ಈ ಥರ ಪಾರ್ಲರ್ ಆಗಿರ್ಬೋದು, ಬೊಟಿಕ್ ಆಗಿರ್ಬೋದು, ಯಾವ್ದಾರು ಏನೋ ಮಾಡ್ತಾ ಇದ್ದೀರಾ ಅಂತಂದರೆ ಇಂಟೀರಿಯರ್ನ ಕೊಡ್ತೀವಿ ನಾವು. ಬೇಕಂತಂದರೆ ಕಾಂಟ್ಯಾಕ್ಟ್ ಮಾಡ್ಬೋದು ನೀವು. RK ಫ್ಯಾಷನ್ ಸ್ಟುಡಿಯೋ ಏನಿದೆ 6361443063 ಈ ನಂಬರ್ಗೆ ನೀವು ವಾಟ್ಸಪ್ ಮಾಡಿ, ಕಾಲ್ ಮಾಡಬೇಡಿ, ವಾಟ್ಸಪ್ ಮಾಡಿ. ನಿಮ್ಗೆ ಏನಾದರೂ ಇಂಟೀರಿಯರ್ ಬೇಕು ಅನ್ನೋ ಅಂದರೆ ಇವತ್ತಿನ ಸಿಚುವೇಶನ್ ನೀವು ಏನಾದ್ರು ಈ ಇಂಟೀರಿಯರ್ನ ಕಂಪ್ಲೀಟಾಗಿ ಮಾಡಿಸ್ತೀವಿ ಅಂತಂದರೆ 7 ರಿಂದ 8 ಲಕ್ಷ ಆಗುತ್ತೆ. ಓಕೆ, 7 ರಿಂದ 8 ಲಕ್ಷ ಕೊಟ್ಟು ಮಾಡಿಸೋಕ್ಕೂ ಆಗಲ್ಲ, ಅಷ್ಟೊಂದು ದುಬಾರಿ. ನೋಡಿ, ಕೊಟ್ಟು ಮಾಡಿಸ್ಬಿಟ್ಟು ಬಿಡಿಸ್ಬೇಕಾದ್ರೆ ಇದರೆಲ್ಲ ಕಿತ್ತಾಕ್ಬೇಕಾಗುತ್ತೆ. ಆದ್ರಿಂದ ಸೊ ಕಡಿಮೆ ಬಜೆಟಲ್ಲಿ ನಾವು ಕೊಡ್ತೀವಿ. ಇವತ್ತು ತಗೊಂಡಾಗೆಲ್ಲ ಗೋಡನಲ್ಲಿ ಹಾಕ್ತೀವಿ. ಗೋಡನಲ್ಲಿ ಹಾಕೊಳ್ಬೋದು. ನಿಮ್ಗೆ ಯಾರಾದರೂ ಬೇಕು, ಅವಶ್ಯಕತೆ ಇದೆ, ನಾವು ಈ ಥರ ಮಾಡ್ಕೋತಾ ಇದ್ದೀವಿ ಅಂತಂದರೆ, ಇಲ್ಲ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಯಾರಾದರೂ ಒಬ್ರು ಈ ಥರ ಏನೋ ಒಂದು ಬಿಸ್ನೆಸ್ ಮಾಡ್ತಿದ್ರೆ ಅವ್ರಿಗೆ ಇಂಟೀರಿಯರ್ ಬೇಕು ಅನ್ನೋ ಥರ ಇದ್ದರೆ ಖಂಡಿತ ನಾವು ಕೊಡ್ತೀವಿ. ಬೇಕಂದರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆನಾ? ಸೊ ತುಂಬ ಚೆನ್ನಾಗಿದೆ. ಎಲ್ಲಾದ್ರೂ ತುಂಬ ಗಟ್ಟಿ ಇರುವಂಥ ಐಟಮು, ಗೊತ್ತಾ, ಬೇಜಾರಾಗುತ್ತೆ ನೋಡಿ ಎಷ್ಟೆಷ್ಟಪ್ಪ ಮಾಡಿ ಹೋಗ್ಬೋದು. ಸಿಕ್ಕಾಪಟ್ಟೆ ಎಲ್ಲ ಇವಾಗ ನೋಡಿ ಆ್ಯಕ್ಚುಲಿ ಎಷ್ಟು ದೊಡ್ಡದು ಕಾಣಿಸ್ತಾ ಇದೆ ನಮ್ಗೆ. ನೋಡಿ ಇಲ್ಲಿ ನೋಡಿ, ಈ ಕಡೆ ತೋರಿಸಿ, ಇಲ್ಲಿ ಎಷ್ಟು ದೊಡ್ಡದಿದೆ ಗೊತ್ತಾ. ಅಡ್ಡ ಇತ್ತು ಇದು. ಸೊ ಇವಾಗ ಇದ್ರಲ್ಲಿ ಏನು ಗ್ಲಾಸ್ ವರ್ಕ್ ಎಲ್ಲ ಏನೇನು ಇದ್ವೋ ಅದು ಎಲ್ಲ ರಿಮೂವ್ ಮಾಡಿ ಎಲ್ಲ ನೀಟಾಗಿ ಈ ಥರ ತೆಗಿತಾ ಇರೋದು. ಇದು ಇದೆ ನೋಡಿ, ತಳ್ಳರಿಗೆ ಅದು ಇದೆ. ಸೊ ಇದೆಲ್ಲ ಕಂಪ್ಲೀಟಾಗಿ ಕೊಡ್ತೀವಿ. ಬೇಕು ಅಂತಂದರೆ ನಾನು ಹೇಳ್ದಂಗೆ ನಮ್ಮ RK ಫ್ಯಾಷನ್ ನಂಬರ್ಗೆ ವಾಟ್ಸಪ್ ಮಾಡಿ. 6361443063 ಈ ನಂಬರ್ಗೆ ವಾಟ್ಸಪ್ ಮಾಡಿ. ಓಕೆ, ನಾನು ಇನ್ಸ್ಟಾಗ್ರಾಮಲ್ಲೂ ಹಾಕಿರ್ತೀನಿ. ನೀವು ಯಾರು ನೋಡಿಕೊಂಡು ಬೇಕಂತಂದರೆ ತಗೊಳ್ಬೋದು. ಇಂಟೀರಿಯರ್ ವರ್ಕ್ ಏನಾದ್ರು ನೀವು ಯಾವ್ದಾದ್ರು ಬಿಸ್ನೆಸ್ ಪರ್ಪಸ್ಸಿಗೆ ಇಂಟೀರಿಯರ್ ವರ್ಕ್ ಮಾಡಿಸ್ಕೋಬೇಕು ಅನ್ನೋದು ಬರ್ತಾವೆ. ಓಕೆ, ಥ್ಯಾಂಕ್ ಯು. ಈ ಹೋಟೆಲ್ಲು ಏನು ಒರೆಕ್ಸ್ ಅನ್ನೋರು ಇವರೇನೆ ಇಲ್ಲಿ ತಗೊಳ್ತಾ ಇರೋದು ಪಕ್ಕದಲ್ಲೇ. ಸೊ ಹಿಂಗೆ ನಂದು ಇದು RK ಫ್ಯಾಷನ್ ಸ್ಟುಡಿಯೋ ಇದು ತೊಗೊಂಡು ಹೋಗೋಣ ಅಂತ. ಮನೆಗೆ ಒಂದಷ್ಟು ಲೈಟ್ಸ್ ಎಲ್ಲ ಇದೆ. ಸೊ ಇದೆಲ್ಲ ಮನೆಗೆ ಎತ್ಕೊ ಅಂತ ಹೇಳಿದ್ರು. ಇದನ್ನೆಲ್ಲ ಎತ್ಕೊಂಡು ಹೋಗ್ತಾ ಇದ್ದೀನಿ. ಲೈಟಾ ಇದ್ರೆ ಇಲ್ಲಿ ಇನ್ನೂ ಒಂದೊಂದು ಏನೇನೋ ಸಿಗ್ತಾ ಇರ್ತವೆ. ಇರಿ, ಬೇಜಾರಾಗುತ್ತಪ್ಪ ಇದು ನೋಡಿದ್ರೆ, ನಿಂತ್ಕೊಂಡ್ರೆ. ಕೊಡೋಕ್ಕೂ ಒಂದು ರೀಸನ್ ಇದೆ, ಯಾಕೆ ಅಂತ ಹೇಳ್ತೀನಿ. ಮನೆಗೆ ಹೋಗ್ತೀನಿ ಬನ್ನಿ. ಇನ್ನು ನೆಕ್ಸ್ಟ್ ಕಂಪ್ಲೀಟ್ ಇಂಟೀರಿಯರ್ ಎಲ್ಲ ತೆಗ್ದುಬಿಡ್ತಾರೆ. ಇವ್ರದ್ದು ಆಲೆಗೆ ಇಟ್ಟಿದ್ದಾರೆ. ಕಿಚನ್ ಏನೋ ಇಲ್ಲೇನೋ ಮಾಡ್ಕೋತಾರಂತೆ, ಸೆಟಪ್ ಅಂತ ಇಟ್ಟಿದ್ದಾರೆ. ಸೊ ಆದ್ದರಿಂದ ಹಿಂಗೆ ನಡಿ ಕೂಸು. ಅಯ್ಯೋ, ಇದು ಏನೋ ಗಮ್ ಇದು ಬಿಟ್ಟರೆ ಅದು ಇಟ್ಕೊಳ್ಳುತ್ತೆ, ಅದು ಬಿಟ್ಟರೆ ಇದು ಇಟ್ಕೊಳ್ಳುತ್ತೆ. ಸುಮಾರು ಒಂದು 4-5 ತಿಂಗಳಿರಲಿಲ್ಲ ನಮ್ಮ ಪಾನಿಪುರಿ ಭಯ್ಯ, 50 ಬಂದವನೇ. ಫ್ರೆಂಡ್ಸ್, ಏನಂದರೆ ಸ್ವಲ್ಪ ಕೆಲವೊಂದು ಮಲ್ಮಲ್ ಕಾಟನ್ ಅಂದ್ಬಿಟ್ಟು ಕಲೆಕ್ಷನ್ ಬಂದಿತ್ತು. ಅದು ವೀಡಿಯೋ ಹಾಕಿದ್ದೆ. ಸಿಕ್ಕಾಬಟ್ಟೆ ಎನ್ಕ್ವೈರಿಗಳು ನನಗೆ. ನೋಡಿ, ಇಲ್ಲಿ ಎಲ್ಲ ಅಡ್ರೆಸ್ಗಳೆಲ್ಲ ಟಕಟಕಟಕಡ ಬರ್ತಾನೇ ಇದೆ. ಎನ್ಕ್ವೈರಿಗಳು ಬರ್ತಾನೇ ಇದ್ದಾವೆ. ಎಲ್ಲ ಬರ್ಬಾರ್ದು ಹಂಗಂಗೆ ಎಲ್ಲೆಲ್ಲ ಇದು ಮಾಡ್ತಾಯಿದ್ದೀನಿ. ಅಲ್ಲಿ ಬ್ಯುಸಿ ಆಗಿದೆ. ಅದನ್ನು ವ್ಲಾಗ್ ಮತ್ತೆ ಕಂಟಿನ್ಯೂ ಮಾಡೋಕ್ಕಲ್ಲ. ಸಂಡೇ ಆಗಿರೋದ್ರಿಂದ ಇವತ್ತು ಸುಮಾರು ಜನ ಏನು ಗೊತ್ತಾ, ನಾನು ಒಂದು ಕಲೆಕ್ಷನ್ ಹಾಕ್ತೀನಿ, ಅದು ಖಾಲಿ ಆಗಿಬಿಡುತ್ತೆ. ಸಂಜೆ ಆಫೀಸಿಂದ ಬಂದು ಯಾರು ವೀಡಿಯೋ ನೋಡ್ತೀನಿ ಅಂತ ಅನ್ನೋರು ಕಲೆಕ್ಷನ್ ಖಾಲಿ ಇರುತ್ತೆ, ಎನ್ಕ್ವೈರಿ ಮಾಡ್ತಾರೆ, ಮ್ಯಾಮ್ ನಂಗೆ ಅದು ಬೇಕಿತ್ತು ಪ್ಲೀಸ್ ತರಿಸ್ಕೊಡಿ ಅಂತಾರೆ. ಆದ್ದರಿಂದ ಇವತ್ತಿಗೋ ನಾನು ವೀಡಿಯೋ ಮಾಡ್ಕೊಂಡಿದ್ದೆ ನಿನ್ನೆ, ನಾಳೆ ಹಾಕೋಣ ಅಂತ ಅಂದ್ಕೊಂಡೆ. ಎಷ್ಟೊಂದು ಜನ ಸಂಡೇ ಟೈಮ್ ಇರ್ತಾರೆ, ಮಾಡ್ಕೊಳ್ಳೋಂಗಿದ್ರೆ ಬುಕ್ ಮಾಡ್ಕೊಬಿಡ್ಲಿ, ಯಾಕಂದರೆ ಟಕ ಅಂತ ಖಾಲಿ ಆಗಿಬಿಡುತ್ತೆ ಅದು. ಅದಕ್ಕೋಸ್ಕರ ಹಾಕ್ಬಿಟ್ನಾ ತಗೊಂಡು ನನಗೆ ಕೆಲಸ ಜಾಸ್ತಿ ಆಗಿ ಹೋಗ್ಬಿಟ್ಟಿದೆ. ಅದು ಮೆಸೇಜ್ಗಳು ಎಷ್ಟಿದ್ದಾವೆ ಅಂತಂದರೆ ನನಗೆ ಸಾಕು ಅನ್ನಿಸ್ತಾ ಇದೆ. ಚೆಂದ ಎನ್ಕ್ವೈರಿ ಬಂದರೆ ಚೆಂದನೇ, ಯಾಕೆಂದರೆ ತುಂಬಾ ರೀಸನಬಲ್ ಪ್ರೈಸಿಗೆ ನಾನು ಕಲೆಕ್ಷನ್ ಹಾಕಿದ್ದೀನಿ. ಅದಕ್ಕೋಸ್ಕರ ಸದ್ಯಕ್ಕೆ ನಾನು ಯಾವುದು ಪ್ಯಾಕ್ ಮಾಡ್ತಾಯಿಲ್ಲ, ಜಸ್ಟ್ ಎಲ್ಲದನ್ನು ಅಡ್ರೆಸ್ಗಳನ್ನೆಲ್ಲ ಬರ್ದು ಇಟ್ಕೊತಾ ಇದ್ದೀನಿ. ಆಮೇಲೆ ಬೇಕಿದ್ರೆ ಎಷ್ಟಾಗುತ್ತೆ ಅಷ್ಟು ಮಾಡಿದ್ದೆ ನಾನು. ಸೊ ಆದರೆ ಇನ್ನು ಮಿಕ್ಕಿದ್ದೆಲ್ಲ ಆಮೇಲೆ ಮಾಡ್ಕೊಳ್ಳೋಣ, ಇಲ್ಲ ನಾಳೆ ಬೆಳಗ್ಗೆ ಮಾಡ್ಕೊಳ್ಳೋಣ, ಇದು ಕೊರಿಯರ್ ಬಂದು ತೊಗೊಂಡೋಗೋಷ್ಟ್ರಿ ಅಂತ ಅಂದ್ಕೊಂಡಿದ್ದೀನಿ. ಹಂಗೆ ಕಲೆಕ್ಷನ್ ಯಾವುದು ಅಂತಂದರೆ ತೋರಿಸ್ತೀನಿ ಬನ್ನಿ. ಹಾಗೇನೆ ನಾನು ಹೆಂಗೆ ಜೋಡಿಸಿಟ್ಟಿದ್ದೀನಿ ಎಲ್ಲ ನೀಟಾಗಿ ಎಲ್ಲ ಕ್ಲೀನ್ ಮಾಡಿ. ಇನ್ನೂ ಇಲ್ಲೆಲ್ಲ ಬಂಡಲ್ಗಳೆಲ್ಲ ಹಂಗಂಗೆ ಇದ್ದಾವೆ. ಇವಾಗ ಈ ರಕ್ಷಿತ್ ರೂಮ್ನ ನಾನು ಸ್ವಲ್ಪ ಕಂಪ್ಲೀಟಾಗಿ ನನ್ನ ಸೀಕ್ರೆಟ್ ರೂಮ್ ಮಾಡಿಬಿಟ್ಟಿದ್ದೀನಿ. ತುಂಬ ಎಲ್ಲ ಜೋಡಿಸಿಟ್ಟಿದ್ದೀನಿ. ಜಾಸ್ತಿ ಎನ್ಕ್ವೈರಿ ಬರ್ತಾಯಿದೆ.
ಸೊ ಈ ಸ್ಯಾರಿ ಫ್ರೆಂಡ್ಸ್, ಈ ಸ್ಯಾರಿಗೆ ಸಿಕ್ಕಾಪಟ್ಟೆ ಎನ್ಕ್ವೈರಿ ಇವಾಗ ಬರ್ತಾ ಇರೋವಂಥದ್ದು. ತುಂಬ ಕಲೆಕ್ಷನ್ಸ್ ಬಂದಿದೆ, ಯಾಕೆಂದರೆ ಇವಾಗ ಎಲ್ಲ ವರಮಹಾಲಕ್ಷ್ಮಿ ಹಬ್ಬ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ ಚೆನ್ನಾಗಿ ಬರ್ತದೆ. ಸೊ ಅದಕ್ಕೋಸ್ಕರ ಇದೆಲ್ಲ ಬಂದಿದೆ ನೋಡಿ, ಇಲ್ಲಿ ಸಕ್ಕತ್ತಾಗಿದೆ ಎಲ್ಲ ಕಲೆಕ್ಷನ್ಸು. ಇನ್ನೂ ಅಷ್ಟೇ ಎಲ್ಲ ಹೊಸ ಹೊಸ ಕಲೆಕ್ಷನ್ಸು ಮತ್ತು ರೀಸನೇಬಲ್ ಪ್ರೈಸು, ವಾಷಬಲ್ ಜಾಸ್ತಿ. ಮೊದಲೆಲ್ಲ ಹೆಂಗೆ ಅಂತಂದರೆ ಎಲ್ಲ ಈಗ ಒಂದು ವರ್ಷದಲ್ಲಿ ಎಲ್ಲ ಕ್ರೇಪ್ ಅಂತ ಇತ್ತು. ಇವಾಗ ಹಂಗಲ್ಲ, ಇವಾಗೆಲ್ಲ ವಾಷಬಲ್ ಅಂತಾರೆ. ಎಲ್ಲೆಲ್ಲಿ ಜಾಗ ಸಿಗುತ್ತೆ ಫ್ರೆಂಡ್ಸ್ ಅಲ್ಲೆಲ್ಲ ಇಟ್ಟಿದ್ದೀನಿ. ಇಲ್ಲಿ ನೋಡಿ ಎಲ್ಲೆಲ್ಲಿರುತ್ತೆ ಅಲ್ಲಿ, ಇಲ್ಲಿ ನೋಡಿ ಇಲ್ಲೆಲ್ಲ ಎಲ್ಲೆಲ್ಲಿ ಜಾಗ ಸಿಗುತ್ತೆ ಅಲ್ಲಲ್ಲಿ. ಇದು ಇಲ್ಲಿ ಓಡಾಡೋಕ್ಕೆ ಸ್ವಲ್ಪ ಜಾಗ ಇರಲಿಲ್ಲ ಅಂತ ಹೇಳ್ಬಿಟ್ಟು ನೀಟ್ ಮಾಡಿಬಿಟ್ಟು ಹಿಂಗೆ ಜೋಡಿಸಿಟ್ಟಿದ್ದೀನಿ. ಸೊ ಅವ್ನಿಗೆ ಮಲ್ಕೊಳಕ್ಕೆ ಅಲ್ಬೇಕಾದ್ರೆ ಜಾಗ ಮಾಡ್ಕೋಬೇಕು ಒಂದು ಸ್ವಲ್ಪ ಅಂತ ಹೇಳ್ಬಿಟ್ಟು ಹಂಗೆ ಇದು ಮಾಡಿದ್ದೀನಿ ಅಷ್ಟೇನೆ. ಸೊ ಹಿಂಗೆಲ್ಲ ಕಂಪ್ಲೀಟಾಗಿ ಇದು ಮಾಡಿದ್ದೀನಿ. ಇನ್ನು ಸುಮಾರು ಜನ ಹಾಗೆ ಇನ್ನೂ ಒಂದು ಸ್ಯಾರಿ ಅಂತಂದರೆ ಇದೊಂದು ಸ್ಯಾರಿ ಇದೆ, ನನಗೆ ಅಂತ ಎತ್ತಿಟ್ಕೊಂಡಿದ್ದೀನಿ. ಇದು ಅಷ್ಟು ನನಗೆ ತುಂಬ ಇಷ್ಟ. ಇದರಲ್ಲಿ ತುಂಬ ಕಡಿಮೆ ಪ್ರೈಸಲ್ಲೂ ಇದೆ, ಆದರೆ ನಂಗೆ ಆ ಕ್ವಾಲಿಟಿ ಅಷ್ಟಲ್ಲ, ಪ್ರೀಮಿಯಂ ಕ್ವಾಲಿಟಿ ಇರಲಿಲ್ಲ. ಆದರೆ ನನಗೆ 50-100 ರೂಪಾಯಿ ಜಾಸ್ತಿ ಇದ್ರೂ ಪರವಾಗಿಲ್ಲ ಅಂದ್ಬಿಟ್ಟು ಈ ಕ್ವಾಲಿಟಿ ಇರ್ತದೆ. ನಾನು ಇದು ಸ್ಟಿಚ್ ಮಾಡಿಸ್ಕೊಂಡ್ರೆ ಯಾವಾಗ ಹಾಕೋದ್ರು ಹೆಂಗಿದೆ ಗೊತ್ತಾ, ಬೆಣ್ಣೆ ಮುಟ್ದಂಗೆ ಆಗುತ್ತೆ ಈ ಮೆಟೀರಿಯಲ್ ಅಂತ. ಇದು ಅಷ್ಟೇ ಒಂದಷ್ಟು ಸ್ಟಾಕ್, ಒಂದು ಇಷ್ಟು ಮಿಕ್ಕಿದೆ ಅಷ್ಟೇ, ನಾನು ಸ್ವಲ್ಪ ಕಡಿಮೆ ಮಿಕ್ಕಿದೆ ಅಷ್ಟೇ. ಓಕೆ, ಶಾಪ್ ಬಗ್ಗೆ ಹೇಳಬೇಕು ಅಂತ ಬಂದಾಗ ಏನು ಗೊತ್ತಾ, ನನಗೆ ಶಾಪು ಯಾಕೆ ನಾನು ಇದು ಮಾಡಿದ್ದು ಅಂತಂದರೆ, ನನಗೆ ಮನೆ ಗೃಹ ಪ್ರವೇಶ ಆಗಿಬಿಡುತ್ತೆ. ನನಗೆ ಮೇಗೆ ಗೃಹ ಪ್ರವೇಶ ಆಗಿಬಿಟ್ರೆ ನನಗೆ ಅಲ್ಲೇ ತುಂಬ ಬ್ಯುಸಿ ಆಗಿಬಿಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಫೆಬ್ರವರಿನಲ್ಲಿ ಓನರ್ಗೆ ಹೇಳಿದೆ, ಸರ್ ನಾನು ಇನ್ನೊಂದು 3 ತಿಂಗಳು ಶಾಪ್ ಇರ್ತೀನಿ, ನಾನು ಮನೆ ಗೃಹ ಪ್ರವೇಶ ಆಗುತ್ತೆ, ಆದ್ದರಿಂದ ಖಾಲಿ ಮಾಡಿಬಿಡ್ತೀನಿ ಅಂತ ಹೇಳಿದೆ. ಯಾಕೆಂದರೆ ಮನೆಗೋರು ಅಲ್ಲೇ ಕೆಲಸ ಆಗುತ್ತೆ, ಸೇಮ್ ಇವು ಹೆಂಗೆ ಮನೇಲಿ ಮಾಡ್ತೀನೋ ಹಂಗೆ ಮನೆಯಲ್ಲೇ ಮಾಡ್ಕೊಳ್ಳೋಣ, ಯಾಕೆಂದ್ರೆ ನಂಗೆ ತುಂಬ ಸ್ಟ್ರೆಸ್ ಆಗ್ತಾಯಿತ್ತಲ್ಲ. ಸೊ ಅದಕ್ಕೋಸ್ಕರ ಅದಾದಮೇಲೆ 1 ತಿಂಗಳು 2 ತಿಂಗಳಾಯಿತು. ನಾನು ಬೇರೆಯವ್ರಿಗೆ ಇಂಟೀರಿಯರ್ ಯಾರು ಬಂದು ತಗೊಳ್ಳಿ ಅಂತ ಹೇಳಿದ್ರೆ, ಆ ಓನರ್ ಏನು ಮಾಡಿದ್ರು, ಸಡನ್ನಾಗಿ ದಿಢೀರಂತ ಬಾಡಿಗೆ ಸ್ವಲ್ಪ ಜಾಸ್ತಿ ಅಂದರೆ ಒಂಚೂರು ಅಷ್ಟು ಇಷ್ಟು ಅಲ್ಲ, ಸಿಕ್ಕಾಬಟ್ಟೆ ಜಾಸ್ತಿ. ನಾನು ಕೊಡ್ತಿರೋದಕ್ಕಿಂತ ಒಂದು 50% 40% ಅಷ್ಟು ಪ್ರೈಸ್ನ ರೈಸ್ ಮಾಡಿಬಿಟ್ಟಿದ್ರು. ಬಂದು ಪಾಪ ಕೇಳ್ತಿರೋರೆಲ್ಲ ಏನಂತ ಹೇಳ್ತಿದ್ರು ಅಂದರೆ, ಬಾಡಿಗೆ ಜಾಸ್ತಿ ಆಯಿತು ಈ ಏರಿಯಾಗೆ ಅಂತಿದ್ರು. ಸೊ ನಾನು ಅದಕ್ಕೆ ಆಮೇಲೆ ಏನಾಯಿತು, ಬಾಡಿಗೆ ಜಾಸ್ತಿ ಆಗಿದ್ರೆ ನನಗೂ ಯಾರಿಗೂ ಕೊಡೋಕ್ಕೆ ನನಗೆ ಮನಸ್ಸಿರಲಿಲ್ಲ, ಯಾಕೆಂದರೆ ಇಂಥ ಏರಿಯಾಗೆ ಅಷ್ಟೊಂದು ಬಾಡಿಗೆ ಕೊಡೋ ಅಂಥದ್ದಲ್ಲ. ಅದಕ್ಕೋಸ್ಕರ ನಾನೇನು ಮಾಡಿದೆ, ಬರೋರ್ಗು ಅವಾಯ್ಡ್ ಮಾಡಿಸ್ಬಿಟ್ಟೆ. ಯಾರು ಎನ್ಕ್ವೈರಿ ಮಾಡಿದ್ರು ಕೂಡ ಇಲ್ಲ ನಾವು ಕೊಡೋದಿಲ್ಲ ಅಂತ ಹೇಳ್ಕೊಂಡೆ. ಸೊ ಯಾರು ಬಂದು ತೊಗೊಳ್ತಾರ ನೋಡ್ಕೊಳ್ಳಂತೆ, ಈ ಪಕ್ಕದ ಹೋಟೆಲವರು ಅವರೇ ತೊಗೊಳ್ತಾರಂತೆ. ಸೊ ಸರಿ ತಗೊಳ್ಳಿ, ನಮಗೆ ಅವ್ರು ಏನು ಇಂಟೀರಿಯರ್ ನಮಗೆ ಬೇಡ ಅಂತ ಹೇಳಿದ್ರು. ಸೊ ಅದಕ್ಕೆ ಇವಾಗ ವಿಧಿ ಇಲ್ದೇ ನಾನು ಇಂಟೀರಿಯರ್ನೆಲ್ಲ ಕಂಪ್ಲೀಟಾಗಿ ಅವತ್ತೊಂದು ಸರಿ ನಾನು ಹೇಳಿದೆ ಗೊತ್ತಾ, ನಮ್ದೇನಂದರೆ ಪೋಸ್ಟ್ಪೋನ್ ಆಗ್ಬಿಟ್ಟು ನಾನಾದರೂ ಓನರ್ ಅಂಕಲ್ ಹೇಳಿದೆ, ಅಂಕಲ್ ನಾನೇ ಕಂಟಿನ್ಯೂ ಮಾಡ್ತೀನಿ, ಇವಾಗ ಏನು ಮೇಗೆ ಮನೆ ಗೃಹಪ್ರವೇಶ ಆಗುತ್ತೆ ಅಂದ್ಕೊಂಡಿದ್ವಿ, ಅದು ಆಗ್ತಿಲ್ಲ, ನಮಗೆ ಆಗಸ್ಟ್ಗೆ ಆಗೋದು ಗೃಹಪ್ರವೇಶ ಅನಿಸುತ್ತೆ. ಸೊ ಅದಕ್ಕೋಸ್ಕರ ನಾನು ಒಂದು ಸೆಪ್ಟೆಂಬರ್ ಅಕ್ಟೋಬರ್ವರೆಗೂ ನಾನೇ ಮಾಡ್ಕೊಂಡು ಹೋಗ್ತೀನಿ ಅಂಕಲ್ ಅಂದರೆ, ಇಲ್ಲ ಅವರು ಖಾಲಿ ಯಾರು ಬುಕ್ಕಿಂಗ್ ಆಗೋಗ್ಬಿಟ್ಟು ಆಲ್ರೆಡಿ ಬೇರೆಯವರು ಏನೋ ಅಗ್ರಿಮೆಂಟ್ ಆಗೋಗ್ಬಿಟ್ಟಿದೆ, ನೀವು ಖಾಲಿ ಮಾಡಿ ಅಂತ ಹೇಳಿದ್ರು. ಅಯ್ಯೋ ಹೌದಾ, ಖಾಲಿ ಮಾಡ್ಬೇಕಂತ ಎಲ್ಲ ನಾನು ಪ್ಯಾಕಿಂಗ್ ಎಲ್ಲ ಮಾಡಿಬಿಟ್ಟು ಬರೋ ಹಿಂದಿನ ದಿನ, ಅಂಕಲ್ ನಾವು ಈ ಥರ ಖಾಲಿ ಮಾಡ್ತಾ ಇದ್ದೀವಿ ಅಂತಂದರೆ, ನೀವು ಹೇಳಿದ್ರಲ್ಲ ಆಗಸ್ಟ್ ಇನ್ನು ಸೆಪ್ಟೆಂಬರ್ ಅಕ್ಟೋಬರ್ವರೆಗೂ ಇರ್ತೀನಿ ಅಂತ ಹೇಳಿದ್ರಲ್ಲ ಅಂತ ಹೇಳ್ತಾರೆ. ಅಂಕಲ್ ನಾನು ಅವತ್ತು ಹೇಳಿದಕ್ಕೆ ಬೇಡ ಅಂತ ಹೇಳಿದ್ರಿ, ಯಾರೋ ತೊಗೊಂಡ್ಬಿಟ್ಟಿದ್ದಾರೆ, ಅಗ್ರಿಮೆಂಟ್ ಆಗೋಗಿದೆ, ಅಡ್ವಾನ್ಸ್ ಕೊಟ್ಬಿಟ್ಟಿದ್ದಾರೆ ಅಂತ ಹೇಳಿದ್ರಲ್ಲ ಅಂಕಲ್ ಅಂತ ಹೇಳಿದ್ರೆ, ಆಮೇಲೆ ಹೌದಾ ಇಲ್ಲ ನಾನು ನೀವೇ ಮಾಡ್ಕೊಂಡು ಹೋಗ್ತೀರಾ ಅಂದ್ಕೊಂಡೆ ಅಂತಂದರು. ಅಯ್ಯೋ ತಲೆಗೆಟ್ಟೋಯ್ತು. ಅದಕ್ಕೆ ಅಂಕಲ್ ಇವಾಗ ಆಗಲ್ಲ, ಆಲ್ರೆಡಿ ನಾವೆಲ್ಲ ಪ್ಯಾಕಿಂಗ್ ಎಲ್ಲ ಮಾಡೋಗೋಗಿದೆ, ಇಲ್ಲ ಖಾಲಿ ಮಾಡ್ತೀವಿ ಅಂತ ಹೇಳಿದೆ. ಸೊ ಹಿಂಗೆ ಖಾಲಿ ಮಾಡ್ಕೊಂಡು ನಾವು ಬಂದು ಇಲ್ಲಿ ಸೇರ್ಕೊಂಡಿದ್ದು ಮನೆಯಲ್ಲಿ. ಯಾಕಂದ್ರೆ ರಜಾನೂ ಇದ್ದಿದ್ದರಿಂದ ಸ್ವಲ್ಪ ನಾನು ಖುಷಿಮ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕಾಯ್ತು, ತುಂಬ ದಿನ ಆಗಿತ್ತು ಆ ಥರ ಟೈಮ್ ಸ್ಪೆಂಡ್ ಮಾಡಿ. ಆದ್ದರಿಂದ ಮತ್ತು ನಾನು ಊರಿಗೂ ಎಲ್ಲ ಹೋಗ್ಬೇಕಾಯ್ತಲ್ಲ. ಸೊ ಆದ್ದರಿಂದ ಫ್ರೆಂಡ್ಸ್ ಹಿಂಗೆ ಅವತ್ತು ಒಂದ್ಸರಿ ಹೇಳಿದೆ, ನನಗೆ ತುಂಬ ಬೇಜಾರಾಗಿತ್ತು ಮನಸ್ಸಿಗೆ, ನನಗೆ ಹೇಳ್ಕೊಳಕ್ಕಾಗ್ತಾಯಿಲ್ಲ ಅದನ್ನ ಅಂತ ಹೇಳ್ಬಿಟ್ಟು ಶಾಪ್ ಕ್ಲೋಸ್ ಮಾಡಿದ್ಮೇಲೆ ಹೇಳೋಣ ಅದನ್ನ ಅಂತ ಅಂದ್ಕೊಂಡಿದ್ದೆ. ಅದು ಇವತ್ತು ನಾನು ಅದೇನು ಇಂಟೀರಿಯರ್ ಇದು ಮಾಡೋ ಒಂದು ಗಡಿಬಿಡಿ ನನಗೆ ಇವಾಗ ನಿಮ್ಮ ಹತ್ರ ಅದನ್ನು ಹೇಳ್ಕೋಬೇಕು ಅಂತ ಅನ್ನಿಸ್ತು. ಸೊ ಇಷ್ಟ ಆಯಿತು ಫ್ರೆಂಡ್ಸ್. ಅದಕ್ಕೆ ಹೇಳೋದು, ಯಾವ ಬಿಸ್ನೆಸ್ಸನ್ನು ಹೆಂಗೆ ಅಂತಂದರೆ ಸಪೋರ್ಟಿವ್ ಹ್ಯಾಂಡ್ ಇರಬೇಕು. ಸಪೋರ್ಟಿವ್ ಹ್ಯಾಂಡ್ ಇಲ್ದಲ್ಲೇ ಯಾವುದನ್ನು ಮಾಡೋಕ್ಕಾಗೋದಿಲ್ಲ ಖಂಡಿತ. ಇಲ್ಲ ಅಂತಂದರೆ ನೀವು ತಳ್ಳೆ ಬೆಳಗ್ಗೆ ಮಾಡ್ಕೋತೀನಿ ನೋಡಿ, ಹಿಂಗಿರಬೇಕು ಅಷ್ಟೇನೆ. ನಾನು ನೋಡ್ತೀನಿ ನಂದು ಹೆಂಗಾಗಿದೆ ಅಂದರೆ, ಎಲ್ಲರೂ ಮನೆಯಲ್ಲಿ ಮಾಡಿ ಚೆನ್ನಾಗಿ ಮಟ್ಟಕ್ಕೆ ಹೋಗ್ತೈತೆ, ಶಾಪ್ ಇಡೋಣ ಅಂತ ಹೋಗ್ತಾರೆ. ನಂದು ಉಲ್ಟಾ ಕೇಸು, ನಾನು ಶಾಪಲ್ಲಿ ಮಾಡಿ ನನಗೆ ಮನೆ ಲೈಫೇ ಬೇಕು, ಶಾಪು ಮನೆ ಅಂತ ಓಡಾಡೋಕ್ಕಾಗ್ತಲ್ಲ, ನನಗೆ ಟೈಮ್ ಕೊಡೋಕ್ಕಾಗ್ತಲ್ಲ ಮನೆಗೆ ಅಂತ ಅಂದ್ಕೊಂಡು ನಾನು ಶಾಪ್ ಕ್ಲೋಸ್ ಮಾಡ್ಕೊಂಡು ಮನೆಗೆ ಬಂದು ಇವಾಗ ಇದು ಮಾಡ್ತಾಯಿದ್ದೀನಿ. ಆದರೆ ಶಾಪೇ ಬಿಸ್ನೆಸ್ಸು, ಮನೆಯೇ ಫ್ರೆಂಡ್ಸ್. ಆದರೆ ಒಂದು ಸ್ವಲ್ಪ ಮನೆ ಕೆಲಸಗಳೆಲ್ಲ ಡಿಲೇ ಆಗ್ತಾಯಿದೆ, ಯಾಕಂದರೆ ನಾನೇ ಎಲ್ಲ ಪ್ರತಿಯೊಂದು ಮಾಡ್ಕೋದ್ರಿಂದ ಸ್ವಲ್ಪ ಡಿಲೇ ಆಗ್ತಾಯಿದೆ. ಅದರಿಂದ ಯಾರೋ ಕೆಲಸಕ್ಕೆ ತೊಗೊಳ್ಳೋಣ ಅಂದರೆ ನಂಗೆ ಮನೆ
ಕ್ಲೀನ್ ಮಾಡ್ಕೊಳಕ್ಕೆ ಒಂದು ಸ್ವಲ್ಪ ಯಾರನ್ನ ಕೆಲ್ಸಕ್ಕೆ ತೊಗೊಳ್ಳೋಣ ಅಂತ ಅನ್ಕೊತಾ ಇದ್ದೀನಿ. ಇನ್ನು ನಾನು ನನಗೆ ಮನೆ ಗೃಹ ಪ್ರವೇಶ ಅಂತ ಬಂದುಬಿಟ್ರೆ ನಾನು ಸ್ವಲ್ಪ ಬ್ರೇಕ್ ತೊಗೊತೀನಿ. ಸೀರೆ ಬಿಸ್ನೆಸ್ ಏನಿದೆ ಸ್ವಲ್ಪ ಬ್ರೇಕ್ ತೊಗೊತೀನಿ. ತೊಗೊಂಡ್ಬಿಟ್ಟು ಆಮೇಲೆ ಬೇಕಾದ್ರೆ ಮನೆಗೆ ಹೋಗಿ ನಾವು ಸೆಟಲ್ ಆದಮೇಲೆ ಆವಾಗ ನಾನು ಕಂಟಿನ್ಯೂ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಅದಕ್ಕೋಸ್ಕರ ಸೊ ಲಿಮಿಟಾಗಿ ತರಿಸ್ತೀನಿ, ಲಿಮಿಟಾಗಿ ಹಾಕ್ತೀನಿ. ಚೆನ್ನಾಗಿ ಎನ್ಕ್ವೈರಿ ಬಂದರೆ ಮತ್ತು ಒಳ್ಳೆ ಕಲೆಕ್ಷನ್ ಬಂದರೆ ನಾನು ಆ ವಿಡಿಯೋಗಳನ್ನ ಮಾಡ್ತಾಯಿದ್ದೀನಿ. ಹೀಗಿದೆ ಇವಾಗ ನನ್ನ ಸಿಚುವೇಶನು. ನೋಡಿದ್ರೆ ಬರ್ತಾನೆ ಇದೆ, ಎನ್ಕ್ವೈರಿ ಬರ್ತಾನೆ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್. ನನ್ನ ಇಷ್ಟು ತನಕ ತಂದು ನಾನು ಪ್ರತಿಯೊಂದು ಬ್ಲಾಗಲ್ಲಿ ನಾನು ಹೇಳ್ತಾನೆ ಇರ್ತೀವಿ ಥ್ಯಾಂಕ್ ಯು ಸೋ ಮಚ್. ನಮ್ಮನ್ನು ಇಷ್ಟು ನಮಗೆ ಜೀವನ ಒಂಥರ ಕೊಟ್ಟಿರೋದೇ ನನಗೆ ಯೂಟ್ಯೂಬ್ ಅಂತಲೇ ಹೇಳ್ತೀನಿ. ಸೊ ಚಿರಋಣಿಯಾಗಿರ್ತೀವಿ ನಾವು ಯಾವಾಗ್ಲೂ. ಅಂದರೆ ಇದು ಯೂಟ್ಯೂಬ್ ಕೊಟ್ಟಿದೆ ಅಂತ ಹೇಳ್ಬಿಟ್ಟು ನಾವು ಸುಮ್ಮನೆ ಕೂತ್ಕೊಂಡಿದ್ರು ಏನೂ ಮಾಡೋಕ್ಕಾಗೋದಿಲ್ಲ. ನೀವೀಗಾದ್ರೂ ತಕ್ಕನ ಚೆನ್ನಾಗಿರೋ ಕಂಟೆಂಟ್ ಆಗಿರಲಿ, ಚೆನ್ನಾಗಿರೋ ಕಲೆಕ್ಷನ್ಸ್ ಆಗಲಿ, ಸೊ ಈ ಥರ ತಂದ್ರೇ ಬಿಸ್ನೆಸ್ ಆಗೋದು, ಚೆನ್ನಾಗಿರೋ ಕಂಟೆಂಟ್ ಕೊಟ್ರೇ ವ್ಯೂಸ್ ಬರೋದು, ನಿಮಗೂ ಇಷ್ಟ ಆಗೋದು, ನೆಕ್ಸ್ಟು ವ್ಲಾಗ್ ನೋಡೋದು ಅಲ್ವಾ. ಸೊ ಆದ್ದರಿಂದ ಯಾವುದೂ ಕೂತಿದ್ದ ಜಾಗದಲ್ಲೇ ಬರಲ್ಲ. ನನ್ನ ಶ್ರಮನೂ ಕೂಡ ಇದೆ, ಅದೇ ರೀತಿ ನಿಮ್ಮೆಲ್ಲರ ಸಪೋರ್ಟ್ ಕೂಡ ನಮ್ಮ ಫ್ಯಾಮಿಲಿ ಮೇಲಿದೆ. ಆದ್ದರಿಂದ ಥ್ಯಾಂಕ್ ಯು. ಯಾವಾಗಲೂ ಇದೇ ರೀತಿ ಚಿರಋಣಿಯಾಗಿರ್ತೀವಿ. ಓಕೆ, ಇನ್ನು ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ, ಬೆಳಗ್ಗೆಯಿಂದ ಸಂಜೆವರು ಇಷ್ಟ ಆಯಿತು ಬ್ಲಾಗು. ಸಿಗೋಣ ಮತ್ತೆ ಇನ್ನೊಂದು ಬ್ಲಾಗಲ್ಲಿ. ನಾನಿವಾಗ ಅಡುಗೆಗೆ ಎಲ್ಲ ಬಿಸಿಗೆ ಇಟ್ಟಿದ್ದೀನಿ. ಎಲ್ಲ ನೋಡಿ ಎರಡೂ ಕಡೆ ಫ್ಲೇಮ್ ಉರಿತೈತೆ. ಮುದ್ದೆ ಮಾಡಿಬಿಡೋಣ ಅಂತ ಅಂದ್ಕೊಂಡೆ. ಇವಾಗ ಸದ್ಯಕ್ಕೆ ಚಿಕನ್ ಇದೆ ಮತ್ತು ತರಕಾರಿ ಸಾಂಬಾರಿದೆ. ಸೊ ಅದರಿಂದ ಮುದ್ದೆ ಮಾಡಿಬಿಟ್ರೆ ಆಗೋಗ್ಬಿಡುತ್ತೆ. ಸೊ ಇಷ್ಟೇ ಫ್ರೆಂಡ್ಸ್, ಸಿಗೋಣ ಇನ್ನೊಂದು ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು. ಮತ್ತೊಮ್ಮೆ ಹ್ಯಾಪಿ ಫಾದರ್ಸ್ ಡೇ ಎಲ್ರಿಗೂ.